ಯಾರಾದರೂ ಹೌದು, ಅದೇ ನನಗೆ ಆಶ್ಚರ್ಯವಾಗಿ ಕಂಡದ್ದು. ಬಾಲ್ಯ ವ್ಯವಸ್ಥೆಯನ್ನು ಕಂಡವಳಲ್ಲ, ತಾಯಿ ಎದೆ ಹಾಲನ್ನು ಕುಡಿದವಳಲ್ಲ, ವಾತ್ಸಲ್ಯ ಪ್ರೀತಿಯ ಮಡಿಲಲ್ಲಿ ಬೆಳೆದವಳು ನಾನಲ್ಲ. ಆದರೆ ಬೆಳೆದರಿಂದ ಯಾವ ರೀತಿ ಅಂತ ಕೇಳಿದ್ರೆ, ನಿಮ್ಮ ಕಣ್ಣ ಮುಂದೆ ಏಕಕಾಲಕ್ಕೆ ಯೌವನವತಿಯಾಗಿ ಒಮ್ಮೆ ನನ್ನನ್ನೇ ನಾನು ನೋಡಿಕೊಂಡೇನಪ್ಪ. ಆಹಾ, ಏನು ಮನಸ್ಸೇ ಬೆಳಗಾಗಿ ಹೋಯಿತು. ಅರೆ ಕ್ಷಣ ಸಂದಿಗ್ಧ ಪರಿಸ್ಥಿತಿ ನನ್ನದಾಯಿತು. ಹೌದು, ಯಾಕೆ ಒಂದಲ್ಲ ಹಲವು ಪ್ರಶ್ನೆಗಳು ನನ್ನಲ್ಲಿ ಸೃಷ್ಟಿಯಾದಂತಹ ನಾನು ಅಪ್ಪ ಎಂದು ಕರೆದು ಪ್ರೀತಿಯಿಂದ ನಿಮ್ಮ ಮುಖವನ್ನೇ ನೋಡಿದರೆ ನಿಮ್ಮ ಮುಖ ಸಂತೋಷದಿಂದಿರಬೇಕು ಮಗಳನ್ನು ಕಂಡಾಗ. ಆದರೆ ಒಂದೆಡೆಯ ಸಂತೋಷ ಮನದಲ್ಲಿದ್ದರೂ ಕೂಡ ಮುಖದ ವರ್ಣನೆಯೇ ಒಂದು ಆಕೃತಿಯೇ ಬೇರೆಯಾಗಿ ಹೋಗಿದೆ. ಸಂತೋಷದ ಒಳಗೊಂದು ಸಂಶಯ. ಹೌದು, ಆ ಸಂಶಯ ಎನ್ನುವುದು ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಯಾಕಿರಬಹುದು ಎನ್ನುವ ಹಾಗೆ ಅಪ್ಪಯ್ಯ ಒಂದಲ್ಲ ಹಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುವಳು ನಾನಿದ್ದೇನೆ. ನನ್ನ ಸೃಷ್ಟಿಯಾಗಿದೆ ಎಂದ ಮೇಲೆ ಏನಾದರೂ ಒಂದೊಂದು ಘನತರ ಕಾರ್ಯ ಇದ್ದೇ ಇರಲೇಬೇಕು. ಅದಕ್ಕಾಗಿ ಪರಿಪರಿಯಿಂದ ನಿಮ್ಮ ಪಾದಗಳಲ್ಲಿ ಮಣಿದು ಬೇಡಿಕೊಳ್ಳುವುದು. ಯಾಕೆ ನನ್ನ ಸೃಷ್ಟಿ ನನ್ನಿಂದೇನಾಗಬೇಕು? ನಿಮ್ಮ ಆಶೀರ್ವಾದ ಅನುಗ್ರಹ ಇದ್ರೆ ನೀವು ಹೇಳಿದಂತಹ ಕೆಲಸವನ್ನು ನಾನು ಮಾಡಿ ಪೂರೈಸುತ್ತೇನೆ. ಏನಂತ ಹೇಳಿ ಬಾಪುರೇ ಬಳಿರೇ ಬಳಿರೇ ಮಗಳೇ. ಬಾಪುರೇ ಅಂದ್ರೆ ಏನು? ನೀನು ಮನತ್ತುಂಬಿ ಆಡಿದಂತಹ ಮಾತು, ಅದಕ್ಕೆ ಮೆಚ್ಚುಗೆ. ಬಳಿರೇ 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 ಹೊಗಳಿಕೆ. ಯಾಕೆಂದರೆ ಕೇವಲ ರೂಪ ಮಾತ್ರ ಇದ್ದ ಮಾತ್ರಕ್ಕೆ ಎಲ್ಲವೂ ಯಶಸ್ಕರ ಎಂದು ಹೇಳಲಾಗುವುದು. ರೂಪಕ್ಕೆ ತಕ್ಕ ಗುಣ, ಗುಣಕ್ಕೆ ತಕ್ಕ ಲಾಲಿತ್ಯ, ಲಾಲಿತ್ಯಕ್ಕೆ ಸರಿಯಾದಂತಹ ಮಾತು, ಮಾತಿನಲ್ಲಿ ವಿನಯ, ಒಂದು ಅದು ಇದು ಎಂದು ಏನು ಹೆಣ್ಣೊಬ್ಬಳು ಹೇಗಿರಬೇಕು ಎಂದರೆ ಇದೀಗ ತಾನೇ ಹುಟ್ಟಿದ ನಿನ್ನ ಹಾಗಿರಬೇಕು. ನಿಮ್ಮ ಸಂಕಲ್ಪಪ್ಪ, ನಿಮ್ಮ ಸೃಷ್ಟಿ ಹೀಗಿರದಿರ್ತೇನೆ ಮತ್ತೆ. ಹೌದು ಹೌದು ಮಗಳೇ, ನನ್ನ ಅಪ್ಪನೇ ಹೇಗಿದ್ದಾರೆ ನೋಡಿ. ಹಾಗಾಗಿ ಲೋಕೋತ್ತರವಾದಂತಹ ಸುಂದರಿಯಾದ ನಿನ್ನನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ, ಸೃಷ್ಟಿಸುವುದು ಅಂದ್ರೆ ಸೃಷ್ಟಿ ಮಾಡಿ ಬಿಡುವುದು ನನ್ನ ಕಾರ್ಯ. ಪ್ರತಿ ಜೀವಿಗಳನ್ನು ಸೃಷ್ಟಿಸುವುದು, ಅವುಗಳ ಬದುಕಿನ ಬಗೆಗೆ ಅವರನ್ನು ಬಿಟ್ಟು ಬಿಡುವುದು. ಆದರೆ ನಿನ್ನನ್ನು ಆಗಲ್ಲ, ಸೃಷ್ಟಿ ಮಾಡಿಕೊಂಡಿರುವುದು. ಯಾಕೆ? ನಾನು ಸೃಷ್ಟಿ ಮಾಡಿದ್ದರೂ ನೀನು ನನಗೆ ಬೇಕು ಎನ್ನುವಂತಹ ಒಂದು ಭಾವ ಉಂಟು. ಅದಕ್ಕೊಂದು ಕಾರಣವು ಏನು ಮಗಳೇ? ಅಪ್ಪಯ್ಯ ನಿನ್ನನ್ನು ಸೃಷ್ಟಿಸಿಕೊಂಡಿದ್ದೇನೆ. ಮಗಳೇ 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 ಮಗಳೇ. ಹೌದಪ್ಪ, ಅದೇ ಹೇಳುವುದಾಯ್ತು. ಈ ಲೋಕದಲ್ಲಿ ವ್ಯಕ್ತಿಯೊಬ್ಬನು ಗುರುತಿಸಲ್ಪಡಬೇಕು. ಹೌದಪ್ಪ, ಅದಕ್ಕೇನಾಗಬೇಕು? ಜಾತ ಕರ್ಮ. ಹುಟ್ಟಿದವನಿಗೆ ತಕ್ಕುದಾದಂತಹ ಕರ್ಮ ಸಂಸ್ಕಾರಗಳನ್ನು ಮಾಡಬೇಕು. ಸರಿ ಸರಿ, ನಾಮಕರಣ ಆಗಬೇಕು. ಹೆಸರು ಬೇಕಪ್ಪ ನನಗೆ. ಮೊದಲ ಸಂಸ್ಕಾರ ನಾಮಕರಣ. ಮತ್ತೆ ಬ್ರಹ್ಮನ ಮಗಳು ಅಂದ್ರೆ ಏನು? ಲೋಕೋತ್ತರವಾಗಿರ್ಬೇಕಲ್ಲ. ಹೇಗೆ ಮಾಡೋಣ? ಬ್ರಹ್ಮಕುಮಾರಿ. ಮತ್ತೆ ಅದು ಹಾಗೆ ಮಾಡಿದ್ರೆ ಮತ್ತೆ ಈಶ್ವರೀಯ ಹೀಗೆ ವಿಶ್ವವಿದ್ಯಾಲಯಗಳು ಆಗ್ತದೆ. ಎಲ್ಲ ಬೇಡ, ಅದು ಸನ್ಯಾಸಿನಿ ಆಗ್ತದೆ. ವಿಧಿ ಮಗಳು. ವಿಧಿ ಮಗಳು ಅಂತ ಹೇಳಿದ್ರೆ ಏನು? ಇದ್ದವರೆಲ್ಲ ಒಂದು ಹಾಸ್ಯ ಮಾಡುವಂತಹ ವಸ್ತು ಆಗಿ ಹೋಗ್ತದೆ. ನಿನ್ನ ಹೆಸರು ಹೇಗಿರಬೇಕು ಹೇಳಿದೊಡನೆ ಹೀಗೆ ರೋಮಾಂಚನ.
ಒಂದೊಮ್ಮೆಗೆ ಈಗ ತನ್ನನ್ನು ಎಚ್ಚರಿಸುವಂತಹ ಒಂದು ವಿಶೇಷತೆ ಇರಬೇಕು. ಹೆಸರಿನಲ್ಲಿಯೇ ಒಂದು ವಿದ್ಯುತ್ ಸಂಚಾರ ಇರಬೇಕು. ಗೊತ್ತಾಯ್ತು? ಸರಿಯಾಗಿ ನಾನು ಅದನ್ನೇ ಯೋಚಿಸಿ ಮತ್ತೆ ಇನ್ನೊಂದನ್ನು ಯೋಚಿಸುವುದೇ ಯಾವುದನ್ನು ಯೋಚಿಸಿ ನಿನ್ನನ್ನು ಸೃಷ್ಟಿಸಿದ್ದೇನೆ ಅದೇ ನಿನಗೆ ಹೆಸರು. ಹೇಗಪ್ಪ ಅದು ನಿನಗೆ ಗೊತ್ತಿಲ್ಲ. ಹೀಗೆ ಮಾಡೋಣ ಮಗಳೇ. ನನ್ನ ಮಗಳು ಲೋಕೋತ್ತರಳಾದಂತಹ ಸುಂದರಿಯಾಗಿರಬೇಕು ಎನ್ನುವ ಆಶಯದಿಂದ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಸೌಂದರ್ಯದ ಸಾರಭೂತವಾದಂತಹ ಎಳ್ಳಿನ ಪ್ರಮಾಣದಷ್ಟನ್ನು ನಾನು ಸಂಗ್ರಹಿಸಿದೆ. ಎಲ್ಲ ಒಟ್ಟು ಮಾಡಿ ಹಾಕಿದ್ದೆ. ಒಟ್ಟು ಮಾಡಿದಂತಹ ಸೌಂದರ್ಯವನ್ನು ಎಲ್ಲೆಲ್ಲಿಗೆ ಯಾವುದನ್ನು ಕೊಡಬೇಕು. ಆ ರೀತಿಯಾಗಿ ಕಮಲದ ದಳದ ಸೌಂದರ್ಯವನ್ನು ತೆಗೆದು ಕಣ್ಣಿಗೆ ಹಾಕಿ ನೋಡಿ ಕಣ್ಣು ಎಷ್ಟು ಚಂದ ಅಂತ. ಹಾಗೆ ಆ ಕಣ್ಣಿನೊಳಗೆ ಅಂದ್ರೆ ಯಾವುದು ಈ ಕಣ್ಣಿನ ಆಕಾರದ ಒಳಗೆ ಇರತಕ್ಕಂತಹ ಕಣ್ಮಣಿ ಹೇಗಿರಬೇಕು? ಚಂದದಲ್ಲಿ ಚಂದ ಜಿಂಕೆಯ ಕಣ್ಣು. ಹಾಗೆ ಆ ಜಿಂಕೆಯ ಕಣ್ಣಿನ ಆ ಕಣ್ಮಣಿಯ ಆ ವಿಶೇಷತೆ ಕಣ್ಣಿನ ಹರಿಣನೆ, ಮೀನಾಕ್ಷಿ, ಕಮಲಾಕ್ಷಿ. ಆಮೇಲೆ ಕೊರಳು ಹೇಗಿರಬೇಕು? ಹೇಗೆ? ಬಲಮುಡಿ ಶಂಕದ ಆಗಿರಬೇಕು. ಆದ್ದರಿಂದ ಆ ಶಂಕದ ಸಾರ ಸೌಂದರ್ಯ ಏನುಂಟು ಅದನ್ನು ತೆಗೆದು ಕೊರಳಿ. ಶಂಕ ಮಾತ್ರ ಅಲ್ಲಪ್ಪ, ಸ್ವರವು ಅಷ್ಟೇ ಒಳ್ಳೆಯದಾಗಿ ಬರ್ತಾವೆ. ಸ್ವರ ಹೇಗಿರಬೇಕು? ಹೆಣ್ಣಿಗೆ ಸ್ವರ ಬಹಳ ಪ್ರಧಾನ ಮಗನೇ. ರೂಪ ಹೇಗುಂಟು, ರೂಪಕ್ಕೆ ತಕ್ಕನಾದ ಸ್ವರ ಇರಬೇಕು. ಇಲ್ಲದಿದ್ದರೆ ಏನು ಹೇಳ್ತಾರೆ? ಕಾಕಭಾಷಿಣಿ ಅಂತ ಹೇಳಿ ಹಾಗಾಗಕೂಡದು. ಪಿಕಭಾಷಿಣಿ, ಸುಖಭಾಷಿಣಿ ಆಗಬೇಕು. ಅಪ್ಪ ಸೇರ್ತಾ ಉಂಟಾ ಶ್ರುತಿ? ಶ್ರುತಿ ಏನು ಮಗಳೇ? ಅದು ಆ ಕಡೆ ಅದಕ್ಕೂ ಉಂಟು, ಈ ಕಡೆ ಇದಕ್ಕೂ. ನೋಡು, ಕೋಗಿಲೆಯ ಧ್ವನಿಯ ಇಂಪು, ಗಿಳಿಯ ಮಾತಿನ ಸೌಂದರ್ಯ ಅಂದ್ರೆ ಏನು? ಶರದ ಸೌಂದರ್ಯ. ಎರಡನ್ನು ಮೇಳೈಸಿದಾಗ ಹೇಗೆ? ಅರ್ಥ ಆಯ್ತಪ್ಪ. ಯಾವ ಶ್ರುತಿ ಕೊಟ್ಟರು ಮಾತಾಡಿ ಏನು? ಪಂಚಮಕ್ಕೂ ಮಧ್ಯದಲ್ಲಿ ಸಂಚಾರ ಮಾಡ್ತದೆ. ಹಾಗೆ ಕೆಳಗೆ ಇನ್ನು ಎಣಿಸಬೇಕಪ್ಪ? ಬೇಡ ಬೇಡ ಮಗಳೇ. ಈ ರೀತಿಯಾಗಿ ನಿನ್ನ ದೇಹದ ಕೂದಲಿನಿಂದ ಹಿಡಿದು ಪಾದದ ಅಂಗುಷ್ಟದವರೆಗೆ ಎಲ್ಲವೂ ಸಹ ಸೌಂದರ್ಯದ ಅತ್ಯುತ್ತಮ ವಸ್ತುಗಳನ್ನು ಅಂಶಗಳನ್ನು ಹೊಂದಿದೆ. ಪ್ರಮಾಣ ತಿಲ ಪ್ರಮಾಣ. ಆದ್ದರಿಂದ ನಿನ್ನನ್ನು ತಿಲೋತ್ತಮ ಅಂತ ಕರೆದರೆ ಹೇಗೆ? ತಿಲೋತ್ತಮ. ಉತ್ತಮವಾದ ವಸ್ತುಗಳ ಸೌಂದರ್ಯದ ತಿಲವಾಗದಷ್ಟು ಸಂಗ್ರಹಿಸಲ್ಪಟ್ಟು ಅದರಿಂದಲೇ ನಿರ್ಮಾಣವಾದಂತಹ ಬ್ರಹ್ಮ ಸಂಜಾತೆ ತಿಲೋತ್ತಮ. ತಿಲದಷ್ಟು ತೆಗೆದು ಅದು ಕೂಡ ಉತ್ತಮವಾಗಿ ತೆಗೆದಿದ್ದೀರ. ಈ ರೀತಿಯಾಗಿ ತಿಲೋತ್ತಮ ಎನ್ನತಕ್ಕಂತಹ ನಾಮವನ್ನು ನಿನಗೆ ಕೊಟ್ಟು ನಾನು ನಿನ್ನನ್ನು ಈಗ ಸೃಷ್ಟಿಸಿ ಇಟ್ಟುಕೊಳ್ಳುವುದಾದ್ರೆ ಹೆಸರಾಯ್ತಪ್ಪ. ಇನ್ನು ಸ್ವಚ್ಛಂದವಾಗಿ ನಾನು ಎಲ್ಲಿರಬಹುದು. ಅದೇ ಹೇಳುವುದು. ನಾನು ಇಟ್ಟುಕೊಳ್ಳುವುದಲ್ಲ, ಮತ್ತೆ ಇಷ್ಟರವರೆಗೆ ಇಟ್ಟುಕೊಂಡದ್ದು. ಇಟ್ಟುಕೊಳ್ಳುವುದಿಲ್ಲ ಅಂತ ಮತ್ತೊಂದು ಅರ್ಥ ಬರ್ತದೆ. ಅದು ಅರ್ಥ ಮಾಡೋಕ್ಕಿಲ್ಲ. ಕೊಟ್ಟು ಬಿಡುವುದೇನಾದರೂ? ಕೊಟ್ಟಲಿಕ್ಕೂ ಇಲ್ಲ, ಮತ್ತೆ ಕೊಡುವುದಕ್ಕಿಲ್ವಾ? ನೀನು ಎಲ್ಲಿಗೆ ಹೋದ್ರು ನನ್ನ ಮಗಳಾಗಿಯೇ ಇರಬೇಕು. ಆದರೆ ಅದರಲ್ಲಿ ನನಗೊಂದು ಕಾರ್ಯವೂ ಆಗಬೇಕು. ಮಗಳೇ, ನೋಡಿದೆ ಈ ವಿಶಾಲವಾದಂತಹ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಹ ಸುಂದರವಾಗಿ ಕಾಣುತ್ತಾ ಇದೆ. ಹೋಗಲಿ ನೋಡು, ಅರಳಿ ನಿಂತಹ ಹೂಗಳ ಮೇಲೆ ದುಂಬಿಗಳು ಬಂದೆರಗಿ ಝೇಂಕಾರವನ್ನು ಮಾಡುತ್ತಾ ಇದೆ. ಒಂದರಿಂದ ಮತ್ತೊಂದಕ್ಕೆ, ಅದರಿಂದ ಇನ್ನೊಂದಕ್ಕೆ ಸಂಚರಿಸುವಂತಹ ಪರಿಯನ್ನು ನೋಡಿದೆ. ಕೇಳುವುದಕ್ಕೂ ನೋಡುವುದಕ್ಕೂ ಎರಡಕ್ಕೂ ಮನಸ್ಸಿಗೆ ಆನಂದ ಅಲ್ವೇ? ನೋಡಿದ್ದೇವೆ. ಈ ರೀತಿಯಾಗಿ ನಾವು ದೂರದ ಪ್ರಪಂಚದ ಕಡೆಗೆ ದೃಷ್ಟಿಯನ್ನು ಹರಿಸಿದರೆ ಬೇಡನೊಬ್ಬ ಬಲೆಯನ್ನು ಬೀಸಿ ಕೊಲ್ಲೆಬ್ಬಿಸುತ್ತಾ ಇದ್ದ. ಶಬ್ದಕ್ಕೆ ಬೆಚ್ಚಿದಂತಹ ಪಕ್ಷಿಗಳು ಓಡಿ ಬಂದು ಹಕ್ಕನೆ ಬಲೆಯೊಳಗೆ ವಿಚಿತ್ರವಾಗಿದೆಯಲ್ಲ. ವಿಚಿತ್ರವಾಗಿದೆ ಅಂದ್ರೆ ಏನು? ಇದನ್ನು ಕುಹಕ ಎನ್ನೋಣವೇ, ಬುದ್ಧಿಮತ್ತತೆ ಎನ್ನೋಣವೇ? ಬಲೆಯನ್ನು ಬೀಸಿ ಪ್ರಾಣಿಗಳನ್ನು ಹಿಡಿಯುವ ಬೇಡನೊಂದು ಕಡೆಯಾದರೆ, ಅದೇ ರೀತಿಯ ಬಲೆಯನ್ನು ಬೀಸಿ ಮೀನುಗಳನ್ನು ಹಿಡಿಯುವಂತಹ ಬೆಸ್ತನೂ ಒಂದು ಕಡೆ. ಒಟ್ಟಿನಲ್ಲಿ ಬೇಚಿಗೆ ಸಿಲುಕಿ ಬೀಳುವುದು ಯಾವುದು? ಆ ಜೀವಿಗಳು. ಸರಿಯಾಯಿತು, ಸರಿಯಾಯಿತು. ನೀನು ಮೋಹಕವಾದಂತಹ ಸೌಂದರ್ಯವೆನ್ನುವ ಬಲೆಯನ್ನು ಹೊಂದಿದವನು. ಈ ಸೌಂದರ್ಯದ ಬಲೆಯೊಳಗೆ ಈ ಲೋಕಕ್ಕೆ ಮಾರಕವಾದಂತಹ ಪ್ರಾಣಿಗಳು ಯಾವುದಾದ್ರೂ ಇದ್ರೆ ಅದು ಬಂಧಿಸಲ್ಪಡಬೇಕು. ಹೌದು ಮಗಳೇ, ಒಂದು ದೊಡ್ಡ ಕಥೆ ಉಂಟಮ್ಮ. ನೋಡು, ಸಜ್ಜನರನ್ನು ಸದಾಕಾಲದಲ್ಲಿ ಪೀಡಿಸುವುದಕ್ಕೆ ಈ ಲೋಕದಲ್ಲಿ ಆ ಸುರರು ಎನ್ನುವ ವರ್ಗ ಉಂಟು.
ಸುರರು. ಹೌದು, ಸುಮನಸರಲ್ಲದವರು, ಮನಸ್ಸು ಒಳ್ಳೆದಿಲ್ಲವರು, ಸದಾಕಾಲದಲ್ಲಿ ಮತ್ತ ಈರ್ಷ್ಯ ದಾಷ್ಟ್ಯಗಳನ್ನೇ ತೋರಿಸ್ತಾರೆ. ಅಂಥವರನ್ನು ಹಣಿಯಬೇಕೆನ್ನುವುದೇ ನನ್ನ ಮನೋಸಂಕಲ್ಪ. ಅವರಿಗೆ ಸುಲಭದಲ್ಲಿ ಸಾವಿಲ್ಲ, ಅಸ್ತ್ರಶಸ್ತ್ರಗಳಿಂದ, ಮಣಿಮಂತ್ರಗಳಿಂದ ಇಲ್ಲ, ವರಶಾಪಗಳಿಂದ ಇಲ್ಲ. ಹಾಗಿದ್ರೆ ಅವರು ಸಾಯಬೇಕಾದ್ರೆ ಅವರಿಂದಾಗಿಯೇ ಅವರು ಅವರಿಂದಾಗಿಯೇ ಅವರು ಸಾಯಬೇಕು ಅಂತಿದ್ರೆ ಕಾರಣ ಬೇಕಲ್ಲ. ಹೌದು, ಆ ಕಾರಣವಾಗಿ ನಿನ್ನನ್ನು ಸೃಷ್ಟಿಸಿ ನಿನ್ನ ಈ ರೂಪವೆನ್ನುವಂತಹ ಈ ಬಲೆಯನ್ನು ಬೀಸಿ ಮೃಗಪ್ರಾಯರಾಗಿರತಕ್ಕಂತಹ ದೈತ್ಯರನ್ನು ಸೆರೆ ಹಿಡಿದು ಅವರುಗಳೇ ಪರಸ್ಪರ ನಿನಗಾಗಿ ಹೊಡೆದಾಡುವಂತೆ ಮಾಡಿ ಅವರ ಮನಸ್ಸಿನಲ್ಲಿ ನಿನ್ನ ಕುರಿತಾದಂತಹ ಮೋಹ ಪುರಿಸುವಂತೆ ಮಾಡಿ ಅವರು ಹೊಡೆದಾಡುವಂತೆ ಮಾಡಿ ಅವರು ಸಾಯುವ ಒಂದು ಬಗೆಯನ್ನು ನೀನು ರಚಿಸಬೇಕು ಅಂತ ನನ್ನ ಅಭಿಪ್ರಾಯ. ಯಾರಪ್ಪ? ಸುಂದ ಉಪಸುಂದರೆನ್ನತಕ್ಕಂತಹ ನಿಕುಂಭಾಕ್ಷನ ಮಕ್ಕಳು ಈ ಕಾಲದಲ್ಲಿ 3 ಲೋಕಗಳ ಒಡೆತನವನ್ನು ಹೊಂದಿದ್ದಾರೆ. ಭೂಲೋಕದಲ್ಲಿ ಸ್ವೇಚ್ಛಾವಿಹಾರಿಗಳಾದಂತಹ ಅವರುಗಳನ್ನು ಸರಿಯಾದಂತಹ ಕಾಲದಲ್ಲಿ ಹಿಡಿದು ಅಂದ್ರೆ ಏನು ಆಕರ್ಷಿಸಿ ಆಮೇಲೆ ಅವರನ್ನು ಮಾಡಿಸಬೇಕು. ಹೇಗೆ ಆದಿತ್ತ ಆದಿತ್ತ ಅಂತ ನಿಮ್ಮ ಮಕ್ಕಳಿಗೆ ಕೇಳುವುದಾ? ಅನುಮಾನ ಯಾಕೆ
ಹೆಸರೇ ಹಾಗಪ್ಪ. ಓ ವನಜ ಸಂಭವ. ಹೌದು. ಹಾ, ಸಂಭವ ನೀವು ಹುಟ್ಟಿಕೊಂಡವರು. ಹೌದು. ಹಾಗಾಗಿ ಹಾ. ನನ್ನ ಸೃಷ್ಟಿಯಾಯಿತು. ಹಾ. ನಾನು ಸಪ್ಪನಜ ಸಂಭವ ಸಂಭವ ನಿಮ್ಮ ಭವೆ. ಆದರೂ ಓ ನಾನು ಆಡಿದ ಘನ ಕಾರ್ಯಗಳು ಓ ಮಾಡಬಹುದೇ ಮಗಳೇ ಎನ್ನುವ ಹಾಗೆ ಹಾ. ನನ್ನಲ್ಲಿ ಪ್ರಶ್ನಾರ್ಹವಾಗಿ ಕೇಳಿದಿರಲ್ಲ. ಒಂದು ಕಾರಣ ವ್ಯಕ್ತಿಯೊಬ್ಬನಿಗೆ ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಕರ್ಣತ್ರಯಗಳಿರ್ತದೆ. ಹೇಳಿದ್ದಾನೆ ಎನ್ನುವುದಕ್ಕಾಗಿ ಮಾಡುವುದು, ಮಾಡಬೇಕು ಎನ್ನುವಂತ ಆಂತರ್ಯವನ್ನು ಹೊಂದಿ ಮಾಡುವುದು, ಹೀಗೆ ಎರಡೂ ಬಗೆ ಇರ್ತದೆ. ನಿನ್ನ ಬಗ್ಗೆ ಹೇಗೆ ಅಂತ ತಿಳ್ಕೊಳ್ಳುವುದಕ್ಕೆ ನಾನು ನಿನ್ನನ್ನು ಹಾಗೆ ಪ್ರಶ್ನಾತ್ಮಕವಾಗಿ ನನ್ನನ್ನು ಕರೆದರು. ಮಾಡ್ತೀಯ ಮಗಳು ಎನ್ನುವ ಹಾಗೆ ಅಪ್ಪಯ್ಯ ವನಜ ಸಂಭವ ನೀವು. ಅಷ್ಟು ಮಾತ್ರವಲ್ಲ, ನನ್ನ ತಂದೆ ಹೇಳಿಕೊಂಡೆ ನಾನಾಗಲಿ ಹುಟ್ಟಿದ ಕ್ಷಣದಲ್ಲಿ ನನ್ನಿಂದ ಘನಕಾರ್ಯವೇನಾಗಬೇಕು, ಮಕ್ಕಳಾದವರು ಕೇಳಬೇಕಾದ್ರೆ ತಂದೆ ಹೇಳಿದ್ದನ್ನು ಮಾಡಬೇಕಾದ್ರೆ ನಾನು ಅದಕ್ಕಾಗಿ ಮುಂದಾಗುತ್ತೇನೆ. ಅನುಮಾನವನ್ನು ಬಿಟ್ಟು ಬಿಡು ತಂದೆ. ಹಾ, ನೀನು ಯಾವ ಕಾರ್ಯವನ್ನು ನನಗೆ ಇಚ್ಛೆಯಿಂದ ಕೊಟ್ಟಿದ್ದೀಯೋ ಮರ ತೃಪ್ತಿಯಾಗಿ ಅದನ್ನು ಮಾಡಿ ಮುಗಿಸುತ್ತೇನೆ. ಆದ್ರೆ ತಂದೆ ಆಶೀರ್ವಾದ ಒಂದು ಬೇಕು ನನಗೆ ನಿನ್ನ ಮಗಳೇ. ಈ ಕುರಿತಾಗಿ ನೀನು ಯೋಚಿಸಬೇಕಾದ್ದೇ ಇಲ್ಲ. ಹೃದಯ ತುಂಬಿ ಅಂತರಾಳದಿಂದ ನಿನ್ನನ್ನು ಹರಸುತ್ತಾ ಇದ್ದೆ. ಅದಕ್ಕಾಗಿ ಅಲ್ಲವೇ ನೋಡು, ನಾನು ಮಾಡಬೇಕಾದಂತಹ ಕಾರ್ಯಕ್ಕೆ ಸಕಲ ಆನುಕೂಲ್ಯತೆಗಳನ್ನು ನಿನಗೆ ಒದಗಿಸಿಕೊಟ್ಟಿದ್ದೇನೆ. ಭಾವ ಭಾವ ಶ್ರುತಿ ಶೃಂಗಾರ ಮತ್ತೆ ನಿನಗೆ ಜೊತೆಯಲ್ಲಿ ಯಾರು ಇರುವುದಿಲ್ಲ. ಆದ್ರಿಂದ ನೀನೇ ಹಾಡಬೇಕು, ನೀನೇ ಕುಣಿಬೇಕು. ಹಾಗೆ ಅದಕ್ಕೋಸ್ಕರವಾಗಿ ಸಕಲವೂ ನಿನ್ನಲ್ಲಿ ಪ್ರಸಾದಿಸಲ್ಪಟ್ಟಿರುವಾಗ ಕಾರ್ಯದಲ್ಲಿ ಯಶಸ್ಸೆನ್ನುವುದು ಶತಸಿದ್ಧ. ಹೀಗಾಗಿ ನಿನ್ನ ಚಿತ್ತ ನಿನ್ನ ಕಾರ್ಯದತ್ತ ಇರಲಿ, ಯಶಸ್ಸು ನಿನ್ನದಾಗಲಿ. ಯಶಸ್ಸು ಮತ್ತೆ ಪುರಸ್ಕಾರ ಉಂಟು ನಿನಗೆ. ಹಸುರರನ್ನು ಹುಡುಕುತ್ತಾ ಇತ್ತೆ ಬಂದದ್ದು. ಎಲ್ಲಿದ್ದಾರಂತ ನೋಡೋದು ಬಿಡುವೆ? ಯಾವ ಕಡೆ ಇರಬಹುದು? ಯಾವ ಕಡೆ?
ರೂಪ, ನಿನ್ನದಾಗಿರುವಂತಹ ಬೆಳಕು ಬಿಂಗಾಣ ರೂಪದ ಪ್ರದರ್ಶನ ಮೂಲಕ ಅಸುರರನ್ನು ನಿನ್ನ ಮನೆಯಲ್ಲಿ ಇರಿಸಿಕೊಳ್ಳಬೇಕು ಎನ್ನುವ ಹಾಗೆ ಅದಕ್ಕಾಗಿ ಹೊರಟು ಬಂದವಳು ನಾನು. ಎಡ ಬಲ ನೋಡುತ್ತಾ ಬಂದೆ, ಎಲ್ಲಿ ರಕ್ತ ಸರಿತಾರೆ ಎನ್ನುವ ಹಾಗೆ ನಾನು ಬರುತ್ತಿರುವ ಕ್ಷಣವೇ ಕಂಡವರೆಲ್ಲ ಬೆಕ್ಕಸದರಗಾಗಿ ನನ್ನನ್ನೇ ನೋಡುತ್ತಾ ಇದ್ದಾರೆ. ಯಾರಪ್ಪ ಏಕೆ ಹೆಣ್ಣು ಎನ್ನುವ ಹಾಗೆ ಅವರ ವಿಚಾರ ಹಾಗಿರಲಿ, ಎಲ್ಲರೂ ನೋಡ್ತಾರೆ ಅಂತ ನೀವು ನೋಡುವುದಲ್ವಾ? ನಾನು ಏನು ಮಾಡುತ್ತೇನೆ ಅಂತ ಬಂದ ಉದ್ದೇಶ ಬೇರೆ ಉಂಟು. ಎಡಬಲದಲ್ಲೆಲ್ಲಾದರೂ ರಕ್ಷಿಸಿದ್ದಾರೆ ಎನ್ನುತ್ತಾ ಹುಡುಕುತ್ತಾ ಬರುತ್ತಿರುವಾಗಲೇ ಮನದಲ್ಲೊಂದು ರೀತಿಯ ಪರಿವರ್ತನೆಗೊಳ್ಳುತ್ತಾ ಇದೆ. ಯಾಕೆ? ಮೋಹದ ಬಲಿಯಾಗಬೇಕು ಅಂತ ಅಪ್ಪನೇ ಹೇಳಿಕೊಟ್ಟಿದ್ದಾರೆ. ಮೋಹದ ಶರವನ್ನೇ ಸೇರುತ್ತಾ ಇದ್ದ ಕಡೆ ಬಂದೆ. ಆದರೆ ಹೆಣ್ಣೊಬ್ಬಳು ಹೀಗೆ ಇರುವುದೇ ಖಂಡಿತ ಅಲ್ಲ. ಒಂದಷ್ಟು ತಿರುಗಾಟವನ್ನು ಮಾಡಬೇಕು, ಸ್ವಚ್ಛಂತ ವಿಹರಿಸುತ್ತಾ ಇರಬೇಕು. ಅಷ್ಟು ಮಾತ್ರವಲ್ಲ, ಹೆಣ್ಣಾದ ಮೇಲೆ ಹೆಣ್ಣಿನ ಆಸೆ ಬಯಕೆಗಳು ಪೂರೈಕೆಯೆಲ್ಲ ತಿರುಗಾಟದಲ್ಲಿ ಮುಗಿದು ಹೋಗಬೇಕು. ಯಾವ ರೀತಿ? ಸುಮವನ್ನು ಅರಸುತ್ತಾ ಚಂದವಾಗಿ ತಿರುಗಾಟವನ್ನು ಮಾಡಬೇಕು. ತಿರುಗಾಡಿದರೆ ಸಾಕೆ, ನಾನು ಹೇಳುವಂತಹ ವಿಚಾರ ತಿಳಿಯಬೇಕಲ್ಲ. ಅದಕ್ಕಾಗಿ ಒಂದು ಸಣ್ಣ ಗಾಯನವನ್ನು ಮಾಡ್ತೇನೆ. ಸರಿಗಮಪದಲ್ಲಿ ಸರಿಯಾಗಿ ಹೇಳಿ ಅವರ ಕಿವಿಗೆ ಕೇಳುವಂತೆ ಎಲ್ಲಿ ಬರ್ತಾರೆ ಕಳ್ಳರ ನಿರೀಕ್ಷೆಯಲ್ಲಿದ್ದುಕೊಳ್ಳುತ್ತೇನಂತೆ. ಸಂತೋಷದ ದಿನವೇ ಸರಿ. ಸ್ವರ್ಗಲೋಕದಿಂದ ಇತ್ತೀಚೆಗೆ ಭೂಲೋಕಕ್ಕೆ ಇಳಿದವರು ನಾವು. ಅರಮನೆಯಲ್ಲೇ ಇದ್ದುಕೊಂಡು ಉಣ್ಣುವುದು, ತಿನ್ನುವುದು, ಕುಡಿಯುವುದು, ಮಲಗುವುದು ಇದೇ ಕಾರ್ಯವನ್ನು ಎಸಗುತ್ತಿದ್ದವರು. ಹಿಂದ್ಯಾಕೋ ಮನದಲ್ಲಿ ರಾಜ್ಯತೆ ಅದನ್ನು ಹೋಗಾಡಿಸುವುದಕ್ಕೆ ಒಂದು ಉಪಾಯವನ್ನು ಹುಡುಕಿದ್ದೇನೆ. ಕಾಣುತ್ತಾ ಇದೆಯಲ್ಲ ಕಾನನ, ಕಾಡನ್ನು ಸೇರಿ ಬೇಟೆಯನ್ನು ಮಾಡಿ ದುಷ್ಟ ಮೃಗಗಳನ್ನು ಕೊಂದು ಆ ಮುಖಾಂತರ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳಬೇಕು ಎಂಬಂತಹ ಊಹೆ ನನ್ನದು. ಏನು ನಿನ್ನ ಅಭಿಪ್ರಾಯ? ಅದನ್ನೇ ಆಲೋಚಿಸುತ್ತಾ ಇದ್ದೆ ನಾನು. ಹೌದೇ? ನಿನ್ನ ಮತ ನನ್ನ ಮತ ಒಂದೇ ಆಯಿತು. ಒಮ್ಮತ. ಹೌದು. ಹಾಗಾದ್ರೆ ನಮ್ಮವರನ್ನು ಸೇರಿಸಿಕೊಂಡು
ಪ್ರಯಾಸ. ಏನೋ ಇಲ್ಲಿಯ ನಿಲ್ಲುವುದಕ್ಕೆ ಮನ ಕೇಳುವುದಿಲ್ಲ. ಕಾಣುತ್ತಾ ಇದೆಯಲ್ಲ ಚಂದವಾದಂತಹ ಉದ್ಯಾನವನ, ಅದನ್ನೊಮ್ಮೆ ಸುತ್ತಿದ್ರೆ ಏನು ಸರಿ. ಫಲ ಪುಷ್ಪ ಬಿಟ್ಟಂತಹ ಮರಗಳು, ಅದನ್ನು ನೋಡುತ್ತಾ ಬೇಕಾದರೆ ಫಲಗಳನ್ನು ಕೊಯ್ದು ತಿನ್ನುತ್ತಾ ವಿಹರಿಸುತ್ತಾ ಬರೋಣ. ತಿರುಗಾಟಕ್ಕೆ ಬಂದವರು ನಾವು. ತಿರುಗುತ್ತಾ ತಿರುಗುತ್ತಾ ಇಲ್ಲಿಯವರೆಗೆ ಬಂದಾಗ ಒಂದೊಮ್ಮೆಗೆ ನನ್ನನ್ನೇ ನಾನು ಮರೆತು ಹೋದೆನಲ್ಲ. ನಮ್ಮನ್ನೇ ತಿರುಗಿಸುವ ಹಾಗಾಯಿತಲ್ಲ. ನೋಡಿದೆಯೋ? ನೋಡಿದೆ. ಕಣ್ಣಂಚಿನಿಂದ ನಿಂತನ್ನು ಸಂಚರಿಸಿದ ರೀತಿಯಲ್ಲಿ ಚಪಕ 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 ಕಣ್ಣಿನಲ್ಲಿ ಪ್ರಕಾಶವನ್ನು ಬೀರಿದಂತಹ ಅನುಭವ.
ವಾಸ್ತವದಲ್ಲಿ ಯಾರು ಎಂಬುದನ್ನು ನೋಡುವುದಕ್ಕೆ ಮುಂದಾದರೆ ಆಹಾ ಮಿಂಚಲ್ಲ, ಮಿಂಚಿನ ಬಳ್ಳಿ ಮಿಂಚುಳ್ಳಿ ನಾರಿಯೋಗಳನ್ನು ನೋಡಿದೆಯಾ? ಮೂರು ಲೋಕವನ್ನು ಕೂಡ ಸಂಚರಿಸಿದವರು ನಾವು. ಎಷ್ಟೋ ಇಂತಹ ನಾರಿಯರನ್ನು ಕೇವಲ ಕಣ್ಣಿನಿಂದ ನೋಡಿದ್ದೇವೆ. ಮಾತಾಡಲಿಲ್ಲ, ಮಾತಾಡುವುದಕ್ಕೆ ಮನಸ್ಸೂ ಬರಲಿಲ್ಲ. ಇಂತಹ ತೆಲುವೆಯನ್ನು ನೋಡುವುದು ಇದೇ ಮೊದಲ ಬಾರಿ. ಯಾರಾಗಿರಬಹುದು? ಮನ್ಮಥನ ರತಿ ಬಹಳ ಚಂದವಂತೆ. ಆ ರತಿಯೇ ಇಲ್ಲಿಗೆ ಬಂದು ನಿಂತಿದ್ದಾಳು. ಏನು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮನ್ಮಥನನ್ನು ಬಿಟ್ಟು ರತಿ ಒಂದು ಗಳಿಗೆ ಕೂಡ ಅಗಲುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಹಾಗಾದರೆ ಯಾರು? ಸ್ವರ್ಗಲೋಕದಲ್ಲಿ ನರ್ತನ ಮಾಡ್ತಾರಲ್ಲ, ಎಲ್ಲರನ್ನೂ ಕೂಡ ನೋಡುವ ನೆನಪು ನನಗೆ ಇಲ್ಲ. ಅಪ್ಸರೆಯರಲ್ಲಿ ಒಬ್ಬಳು ಯಾಕೆ ಬರ್ತಾಳೆ? ನಮ್ಮ ಆಳ್ವಿಕೆಗೆ ಸೇರಿದಂತಹ ದುರ್ಗದಲ್ಲಿ ನಮ್ಮ ಅಪ್ಪಣೆ ಇಲ್ಲದೆ ಅಗಲುವುದಕ್ಕೂ ತೊಲಗುವುದಕ್ಕೂ ಯಾವ ಅಧಿಕಾರವೂ ಯಾರಿಗೂ ಇಲ್ಲ. ಹಾಗಾದರೆ ಅವಳಲ್ಲ. ಇಂತಹ ಚೆಲುವೆ ಯಾರಾಗಿರಬಹುದು? ನಿಮಗೆ ಏನಾದರೂ ಆಲೋಚನೆ ಹೋಗ್ತದೆ? Come on.
ಇನ್ನೊಬ್ಬರು ನಮಸ್ಕಾರ. ನನಗೆ ಯಾರಿಗೋ ಆ ಬ್ರಹ್ಮದೇವನಿಗೆ ಕಮಲಜನಾದಂತಹ ಬ್ರಹ್ಮದೇವ ಬಹಳ ಕ್ರಮಬದ್ಧವಾಗಿ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡಿ ಬ್ರಹ್ಮಾಂಡ ಭುವನ ನಿರ್ಮಾತೃವಾದ ಆತ ಬ್ರಹ್ಮಾಂಡವನ್ನು ಹೇಗೆ ನಿರ್ಮಿಸಿದ್ದೇನೆಯೋ ಅದರಷ್ಟು ಸಮಗ್ರತೆಯನ್ನು ಇದರಲ್ಲಿ ತೋರಿಸಿದ್ದಲ್ಲ ಅಲ್ಲವ, ಅದಕ್ಕಿಂತಲೂ ಅಧಿಕವಾದಂತಹ ಸೃಜನಶೀಲತೆಯನ್ನು ಈಕೆಯ ಸೃಷ್ಟಿಯ ಕಾರ್ಯಕ್ಕೆ ಮೀಸಲಾಗಿತ್ತನೋ ಏನು. ಎಂತಹ ಅದ್ಭುತವಾದಂತಹ ಸೃಷ್ಟಿ ನೋಡು. ಮೋಹಿನಿ ನೀನಾಗಿದ್ದೀಯ ಮೋಹನ. ಯಾರು ನೋಡಿದರೂ ಆಗಬೇಕು ಮೋಹನ. ಹೌದು. ಲಕ್ಷಣೆ ನಾನು ಎಷ್ಟು ಲಕ್ಷಣ, ನೀನು ಲಕ್ಷಣ, ಅವಳು ಲಕ್ಷಣ. ಅವಳು ಮೋಹಿನಿಯಾದರೆ ನೀನು ಎಂತಹ ಹೊಂದಾಣಿಕೆ. ಕೆಟ್ಟವಲ್ಲ, ನಮ್ಮ ಪಾಲಿಗೆ ಒಳ್ಳೆಯವರೇ ಆಗಿದ್ದಾನೆ ಆ ಮಾರ. ಸಣ್ಣದಾದಂತಹ ಅರವಿಂದ, ಅಶೋಕ, ಚೂತ, ನೀಲೋತ್ಪಲ, ನವಮಲ್ಲಿಕ ಎನ್ನುವಂತಹ ಪಂಚಭೂ ಬಾಣಗಳನ್ನು ಒಂದೊಂದಾಗಿ ಎಸೆಯುತ್ತ ನೋವು ಮಾಡಿಬಿಟ್ಟ ನನ್ನ. ಅವನು ಮಾಡಿದನೇ ಇರಲಿ. ಅರರೇ, ಇವಳ್ಯಾರು ಬಲ್ಲೆಯ? ಇವಳಂತಹ ಕನ್ನೆ ಹೇಳುತ್ತಿದೆ ನನ್ನ ಮನಸ್ಸು ಈಕೆಯ ಕುರಿತಾಗಿ. ಆಹಾ, ಎಂತಹ ಒಂದು ಅದ್ಭುತವಾದಂತಹ ತಿಳಿಕೆ. ನಾವೇ ಇಲ್ಲಿ ಮಾತನಾಡಿದೆ. ಯಾರಾಗಿರಬಹುದು? ಅವಳು ಯಾರು ಎಂಬುದನ್ನು ತಿಳಿಯುವುದಕ್ಕಾಗುತ್ತದೆಯೇ? ಇಲ್ಲ. ಅವಳಲ್ಲಿ ಕೇಳು. ಯಾರು ಕೇಳಿ? ನಾನು ಹಿರಿಯವ. ಸರಿ, ನನಗೆ ಮೊದಲ ಅವಕಾಶ. ಹಿರಿಯವನಾದಂತಹ ನೀನೇ ಕೇಳಬೇಕು. ಆಮೇಲೆ ನೀನು ಸುಂದರಿ ಕುಸುಮಾಂಗಿ, ಸುಂದರಿ ಕುಸುಮಾಂಗಿ, ಮರದಟಿಯ ವಿಮಲ ಸುಂದರಿ ಕುಸುಮಾಂಗಿ ಮರಪತಿಯ ವಿಮಲಾಂಗಿ ಸುಂದರಿ
ನೀನು ಸುಂದರಿ. ಅದು ಅಲ್ಲ. ಅಷ್ಟೇ ಅಲ್ಲ, ಕುಸುಮಾಂಗಿ. ಯಾವಾಗ ಕುಸುಮಾಂಗಿ ಅಂಗಿ ಹಾಕ್ತಾಳ? ನೀನು ಕುಸುಮಾಂಗಿ, ಸ್ವಲ್ಪ ಎಳಿಯಾದ ಕುಸುಮದಂತಿರುವಂತಹ ಅಂಗವುಳ್ಳವಳು ಕುಸುಮಾಂಗಿ. ಮತ್ತೆ ಅದೇ ಹೇಳಿದಳು ನಾನು. ಎಂತಹ ಚಿಗುವೆ, ನಿನ್ನನ್ನು ನೋಡಿದರೆ ಕಣ್ಣು ದೃಷ್ಟಿ ತೆಗೆಯುವುದಕ್ಕೆ ಮನಸ್ಸು ಬರುವುದಿಲ್ಲ, ನೋಡುತ್ತಾ ಇರಬೇಕು ಎಂಬಂತಹ ಭಾವನೆ. ದೃಷ್ಟಿ ಆಗ್ತದೆ ನನಗೆ. ದೃಷ್ಟಿ ನಮ್ಮದು ತಾಗಲಿಕ್ಕಿಲ್ಲ, ನಮ್ಮದು ತಾಗಲಿಕ್ಕೆ ನಮಗೆ ಮೊದಲೇ ತಾಕಿ ಇರ್ತದೆ. ಅವ ಏನು ಹೇಳುದು ನೋಡಲಿ. ಕುಸುಮಾಂಗಿ ಅದನ್ನೇ ಹೇಳಿ. ಅವನೇನೇ ಅನಿರೀಕ್ಷಿತವಾಗಿ ನಮಗೆ ಕಾಣ ಸಿಕ್ಕಿದವಳು ನೀನು. ಅದು ಕೂಡ ನಾಡಿನಲ್ಲಿ ಅಲ್ಲ, ಘೋರವಾದಂತಹ ಈ ಕಾನನದಲ್ಲಿ ವನವನ್ನು ತಿರುಗುವುದಕ್ಕೆ ಬಂದಂತಹ ನಮಗೆ ಕಾಣುವುದಕ್ಕೆ ಸಿಕ್ಕಿದ ನೀನು ವಿಶೇಷತೆಯನ್ನು ವಿಪರ್ಯಾಸವನ್ನು ಅನಿಸುವ ಹಾಗೆ ಮಾಡಿದ್ದೀಯ. ಹೌದು. ಮತ್ತೆ ಕಾಡಿನಲ್ಲಿ ಇದ್ದಿ ಎನ್ನುವಾಗ ಬಹಳ ವಿಚಿತ್ರವೇ ಸರಿ. ಎಲ್ಲಿಂದ ಬಂದೆಯೋ ಗೊತ್ತಿಲ್ಲ, ಎಲ್ಲಿಗೆ ಹೋಗುವವಳೋ ಗೊತ್ತಿಲ್ಲ. ಆದ್ದರಿಂದಲೇ ಪರಿಚಯ ಇಲ್ಲದ ಕಾರಣ ಪರಿಚಯವನ್ನು ಕೇಳುತ್ತಾ ಇದ್ದೇವೆ. ನೀನು ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಅಜ್ಜಿ ಯಾರು, ನೀನು ಯಾರು, ಅದು ಯಾರು, ಇದು ಯಾರು, ಎಲ್ಲ ಯಾರು, ಅಪ್ಪ ಯಾರು. ಇದೇನು ಪರಿಚಯ ಹಾಗೆ ಒಂದಲ್ಲ ಎರಡಲ್ಲ ಕೆಲವು 10. ಅದು ಹಿರಿಯವರ ಪರಿಚಯ ಹೇಳಿದ್ರೆ ಕಿರಿಯವರು ಯಾರು ಎಂಬುದು ಗೊತ್ತಾಗುತ್ತದೆ. ಮತ್ತೊಂದು ಹೇಳ್ತೀಯ ನೀನು, ಏನು ತಂದೆಯವರು ಒಳ್ಳೆ ಹೆಸರನ್ನು ಗಳಿಸಿರ್ತಾರೆ, ಬೇಡದ ಕಾರ್ಯದಲ್ಲಿ ಅಲ್ಲ, ಬೇಕಾದ ಕಾರ್ಯದಲ್ಲಿ. ಮಕ್ಕಳು ಮಾಡುವುದು ಬೇಡ ಸರಿ, ಹೇಳುವುದು ಹೇಗೆ, ಇಂಥವರ ಮಗ ಅಂದರೆ ಅವರ ಪರಿಚಯ ಇರ್ತದೆ, ಹೆಸರು ಗಳಿಸಿದವರು. ಇವರ ಪರಿಚಯ ಯಾರಿಗೂ ಇರುವುದಿಲ್ಲ. ಅಂತಹ ಕ್ಷೀರಕ್ಕೆ ಇಂತಹ ಒಂದು ಹುಳಿಯನ್ನು ಹಿಂಡಿಬಿಡು, ಆಗ ಇವನ ಕೂಡ ಪ್ರಚಾರ ಆಗ್ತದಲ್ಲ. ಹಾಗೆ ಹಿರಿಯವರ ವಿಷಯ ಹೇಳಿದರೆ ಕಿರಿಯವರು ಯಾರು ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ನಿನ್ನಂತಹ ಚಿಲುವೆಯನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲ. ಹಾಗಲ್ವ? ಹಾಗಲ್ಲ, ಅದು ಹಿಡಿದಲ್ಲಿ ಅಂತ ಗೊತ್ತಾಗಲಿಲ್ಲ. ಪರಿಚಯವನ್ನು ಕೇಳಬೇಕು ಎಂಬ ಭಾವನೆ, ಹಾಗೆ ನಿನ್ನ ವಿಚಾರವನ್ನು ತಿಳಿದುಕೊಂಡು ನಿನಗೆ ಏನಾದರೂ ವ್ಯವಸ್ಥೆಯನ್ನು ಮಾಡುವ ಎಂಬ ಹಾಗೆ ಮುಂದೆ ಬಂದಿದ್ದೇವೆ. ಯಾರೇ ಹೇಳೇ ಯಾವ ಮನೆ ಕರವನು ಬಿಡಿದಿನ ಕರವನು ಬಿಡಿದಿಗ ವರವಿದ್ದರೆ ಯಾರು ಕರುಣಿಸಿ ಕಾವಡಿ ಕರವನು ಬಿಡಿದಿಗ ಕರುಣಿಸಿ
ಒಳ್ಳೆಯದಾದಂತಹ ರತ್ನವನ್ನಿರಿಸಿದ ಹಾಗೆ. ರಾರಾಜಿಸುವ ಮಣಿ. ಹೌದು. ತರುಣಿಯರಂದ್ರೆ ಯಾರು? 3 ತರುಣಿಯರಿದ್ದಾರೆ. ಅದು ಗೊತ್ತಿಲ್ಲ. ಅವರೇ ಗೊತ್ತಿಲ್ಲ. ಯಾರು? ಯಾರು ಹೇಳು? ನಿಮಗೂ ಗೊತ್ತಿಲ್ಲ. ಓ, ಗೊತ್ತಿಲ್ಲ. ಯಾವುದು? ಗೊತ್ತಿಲ್ಲ. ಗೊತ್ತಿಲ್ಲಲ್ಲ ಇರುವುದಕ್ಕೆ ನಾವು ಈಗ ಗೊತ್ತಿಲ್ಲದ ಯಾರು? ಎಲ್ಲಿಗ ಅವನಿಗ ಹೇಳಿದ್ಯಾರು? ಗೊತ್ತಿದೆ. ಹೇಳಿದ್ಯಾರು? ನೀವು ಮಾತಾಡಿಕೊಳ್ಳಿ. ತರುಣಿಯರು ಅಂದ್ರೆ 3. ಬ್ರಾಹ್ಮಣೆ, ಉಮೆ, ವಾಡಿ. ಆ ತರುಣಿಗಿಂತಲೂ ಸೌಂದರ್ಯವನ್ನು ಅಧಿಕವಾಗಿಸಿಕೊಂಡ ತರುಣಿ ಶಿಖಾಮಣಿ ನೀನೇ. ಆಹಾ, ಏನಾಯ್ತು? ಎಂತಹ ಒಂದು ಸೌಂದರ್ಯದ ರಾಶಿ. ಎತ್ತೆ ರಾಶಿ ಕಾಣುವುದಿಲ್ಲ. ಎಂಥದ್ದು ರಾಶಿ ನೀನು ಹೇಳಿದ್ದು. ರಾಶಿ ಮತ್ತೆ ನಿನ್ನಲ್ಲೇ ಹುಟ್ಟಿ ಆ ಸೌಂದರ್ಯದ ರಾಶಿ ಮೇಳೈಸಿ ಒಂದು ಸ್ತ್ರೀ ರೂಪವನ್ನಾಂತು ಎಷ್ಟು ನಾಲ್ಕು ಸ್ತ್ರೀ ರೂಪವನ್ನು ಆಂತು ಇಲ್ಲಿ ನಿಂತ ಹಾಗೆ ಯಾರ ಬಸಿರಲ್ಲಿ ಮೈ ಒಡೆದ ಮುತ್ತು ನೀನು. ಮುತ್ತು ಮೈ ಹೊಡೆಯುವುದ? ಅಂದ್ರೆ ಯಾರ ಬಸಿರಲ್ಲಿ ಮೈ ಒಡೆದ ಅಂದ್ರೆ ಒಡೆಯುವುದು ಅವರ ಬಸಿರು, ಮೈ ನಿನ್ನದು. ಮೈ ಒಡೆದ ಬಸಿರು. ನಾವು ಒಬ್ಬೇ ಪುಣ್ಯಾತ್ಮ. ನಾವು ಕಲಿತಂತಹ ಸಾಹಿತ್ಯಕ್ಕೆ ಕಣ್ಣುಂಟು. ನಿನಗೆ ಒಮ್ಮೊಮ್ಮೆ ಕಣ್ಣು ಕಾಲು ಕೈ ಕಾಣದ ಹಾಗ ಅದು ಎಲ್ಲಿದ್ದ ಪುಣ್ಯಾತ್ಮ ಇಷ್ಟು ದಿನ ಕರೆಯಲ್ಲಿತ್ತು ನಿನ್ನದು. ನಿನ್ನೆ ಉಂಟಲ್ಲ ಅದೇ ಹಾ. ಆ ಹಿಡಿಯುವುದಕ್ಕೆ ನಿನ್ನ ಕರೆಯಲ್ಲಿ ಸಿಕ್ಕಿತು ಅಂತ ಹಾ. ಆ ವರಶಿಖಾಮಣಿಗೆ ಎಂತದು ಹೇಳಿದೆ ನಾನು? ಏನೋ ಹೇಳಿದೆ ಅಲ್ಲ. ನಮ್ಮದು ದೇವತೆಗಳೇ ನಿನ್ನ ಕುರಿತಾಗಿ ವ್ಯಾಖ್ಯಾನವನ್ನು ಮಾಡಿದ ಹಾಗೆ ನನಗನಿಸಿ. ಹೇಗೆ? ಆಹಾ, ಆ ಬ್ರಹ್ಮಾಂಡ ಭುವನವನ್ನು ನಿರ್ಮಿಸಿದ ಬ್ರಹ್ಮದೇವನಿದ್ದಾನಲ್ಲ, ಒಂದು ಶಾರದೆಯಲ್ಲಿ ಹೇಳಿ ಅವನು ಇದೆಲ್ಲಿಂದಾಯಿತು? ಯಾಕಂದ್ರೆ ಸೃಷ್ಟಿಯನ್ನು ಮಾಡುವವನು ಅವನು. ಯಾವತ್ತೂ ಕೂಡ ಸೃಷ್ಟಿಯ ಕಾರ್ಯದಲ್ಲಿ ಅವನು ಅಂದ್ರೆ ಯಾವತ್ತೂ ಅವಸರದಲ್ಲಿಯೇ ಇರುವವ ಅಂತ. ಅವಸರದೇ ಹೀಗೆ ಯಾವಾಗಲೂ ಏ ಅವ ಯಾವಾಗಲೂ ಅವಸರದಲ್ಲಿಯೇ ಇರುವವನು. ಅಂದ್ರೆ ಇಂತಹ ಒಂದು ಉತ್ತಮವಾದಂತಹ ಸೃಷ್ಟಿ ಮಾಡುವುದಕ್ಕೆ ಅವಕಾಶಗಳೇ ಇರುವುದಿಲ್ಲ. ಆದ್ದರಿಂದಲೇ ಪ್ರಶ್ನಿಸುತ್ತಾನೆ ಶಾರದಾ, ಇದು ಯಾವಾಗ ಆಯಿತು ಅಂತ. ಯಾರು? ಯಾರು? ಶಾರದ ಬ್ರಹ್ಮ. ಹಿಂದೆಲ್ಲ ಬ್ರಹ್ಮ ಕರೆಯುವುದು. ಶಾರದಾ, ಇದು ಯಾವಾಗ ಆಯಿತು ಇಂತಹ ಸೃಷ್ಟಿ? ಮತ್ತೊಬ್ಬ ಇದ್ದಾನೆ ಜಡದಲ್ಲಿಯೂ ಚೇತನವಾಗಿರುವಂತಹ ಆಹಾರ್ರಿ ನಮಗವನು ವೈರಿ. ಅವನ ಮಡದಿಯಾದಂತಹ ರಮೆಯಲ್ಲಿ ಹೇಳಿದ್ದಾನೆ. ಹೇಗೆ? ಮೆಲ್ಲಗೆ ಕಿವಿಯಲ್ಲಿ ಪಿಸು ನುಡಿ ಆಗುವುದು. ರಮಾ, ಇದು ಯಾವಾಗ ಆಯ್ತು ಇಂಥದೊಂದು ಸೃಷ್ಟಿ? ಕಲ್ಪಾಂತದ ಪ್ರಳಯ ಪ್ರವಾಹದಿಂದ ಈ ಸೌಂದರ್ಯ ರಾಶಿಯನ್ನು ಹೇಗೆ ಉಳಿಸಲಿ ಎನ್ನುವ ಹಾಗೆ ಚಿಂತಾಕ್ರಾಂತನಾಗುವವನು ಮತ್ತೊಬ್ಬನಿದ್ದಾನೆ. ಲಯಕರ್ತೃವಾದಂತಹ ಪರಮೇಶ್ವರ ಇಂತಹ ದಿವ್ಯ ಭವ್ಯ ನವ್ಯ ಸೃಷ್ಟಿಯನ್ನು ಮಾಡಿದವರಿಗೆ ನೀನು ದಿವ್ಯ ನಗರದವಳು. ಅಂದ್ರೆ ಊರಿನವಳೇ. ಯಾಕಂದ್ರೆ ಭೂಲೋಕದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನು ನಾವು ಕಂಡದೇ ಇಲ್ಲ. ಇಲ್ಲಿಗಲ್ಲ ಅಂತ ಗೊತ್ತಾಗಿದೆ. ವಿಷಯ ನಿನ್ನನ್ನು ನೋಡಿದಾಗ ಅಣ್ಣಯ್ಯ, ಓ ಇದು ದಿವ್ಯನಗರದವರ ಸೇವೆ. ಹೌದಾ? ನೋಡುವಾಗಲೇ ಅರ್ಥ ಆಗಿರುವಾಗ ನಿನ್ನಂತಹ ಇವ ಸೌಂದರ್ಯ ರಾಶಿಯನ್ನು ಕೈ ಹಿಡಿದಂತಹ ಆ ವರ ಇದ್ದಾನ. ಕರ ಹಿಡಿದ ವರ ಕರ ಹಿಡಿದವರು ಯಾರು? ಯಾರು ಇದ್ದಾನೋ ಆಗ್ಲಿಲ್ವಾ? ಬಿಡು, ಬೇಡ. ಆಗದಿದ್ರೆ ಒಳ್ಳೆ ಇದೆಯಾ? ಬಿಡೋಣ. ವರ ಪಿತ, ವರ ಇಲ್ಲ, ಇನ್ನೊಬ್ಬ ಪಿತ ಬೇಕಲ್ಲ. ಪಿತ್ತ ಪಿತ ಅಲ್ಲ, ಏ ಪಿತ್ತ ನಿನಗೆ. ಪಿತ ಮತ್ತೊಬ್ಬ ಮಾತ. ಮತ್ತೊಬ್ಬಲ್ಲ, ಮತ್ತೊಬ್ಬಕ್ಕೆ ಮಾತ. ಒಟ್ಟು ಮಾತ ಒಮ್ಮೆ ಹೇಳಿದ್ರು. ಆ ಮಾತೆ ಯಾರು, ಪಿತ ಯಾರು, ಒಟ್ಟು ಸ್ವರೂಪ ಏನು ನಿನ್ನದು? ಮಾತಾಪಿತರು ಯಾರು? ನಿನ್ನ ಹೆಸರೇನು? ಅಣ್ಣ ಇದ್ದಾನ, ಇದ್ರೆ ಬಂದಿದ್ದಾನ.
ಬಾರದಿದ್ರೆ ಒಳ್ಳೆದಿತ್ತು. ಅಂದ್ರೆ ನಾವು ಅದಕ್ಕೆ ತಕ್ಕಂತೆ ವ್ಯವಹರಿಸಬೇಕಾಗ. ಆದ್ದರಿಂದ ನಿನ್ನೊಂದು ಪೂರ್ಣ ಪ್ರಮಾಣದ ಪರಿಚಯ ಪತ್ರವನ್ನು ನೀಡಿ ಸಹಕರಿಸಬೇಕು ಎಂದು ನನಗೆ ಸನ್ಮಾನ ಉಂಟು. ಸನ್ಮಾನ ದನಗಳಿಂದ ಅದು ಬೇಡ. ನಮಗೆ ನಮ್ಮ ಮನಸ್ಸು ನಮ್ಮ ತನು ಸಂತೋಷಗೊಳ್ಳುವ ಹಾಗೆ ಹೇಳಿದರೆ ಸಾಕು. ಏನಾಗಿದೆ ನೀವು ಕೇಳುವಾಗಲೇ ಬೇಜಾರ. ಹಾಗೆಲ್ಲ ಕರೆದರೆ ನನಗಾಗುವುದು. ನನಗೂ ಆಗುವುದಿಲ್ಲ. ಬೇಡ ಬದಲಿಸುವ. ಅಯ್ಯರೇ 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 ಅಲ್ಲ, ನೀವು ಇರುವರಿದ್ದೀರಲ್ಲ. ಬೇಡ ಅಯ್ಯಂಗಾರ್ರೆ. ಮತ್ತಂತದ್ದು ಅಯ್ಯರೇ ನಿಮ್ಮಲ್ಲಿ ಹಾಗೆ ಬೇಡ. ಅಯ್ಯ ಪುರುಷರೇ ಇಂಥದ್ದು ವೀರರೇ ಅಥವಾ ಪುರುಷೋತ್ತಮರೇ ಅವರು ಓ ಪುರುಷ ನಿಮ್ಮನ್ನು ಹಾಗೆ ಕರೆಯುವುದಕ್ಕಾಗುವುದಿಲ್ಲ. ಪುರುಷರಲ್ಲಿ ಉತ್ತಮವಲ್ಲ ನಾವು ಪುರುಷೋತ್ತಮ ಅಂತ ಹೇಳಿಕೊಳ್ಳುವುದ? ಎಷ್ಟು ಹೊತ್ತಾಗ್ತದೋ ಏನೋ ಇನ್ನು. ಯಾಕೆ ನೀವು ಪುರುಷೋತ್ತಮರಂತ ಎನಿಸಿಕೊಳ್ಳುವುದಕ್ಕೆ? ಹಾಗಾದ್ರೆ ಪುರುಷೋತ್ತಮರು ಹೌದು. ಹೌದಾ?
ಹಾ ಕೇಳಿದಿರಲ್ಲ ಯಾವುದನ್ನು ಪರಿಚಯ ಕೇಳಿದ್ದೇವೆ. ಹೌದು, ಹೇಳಲೇ ಬೇಕಾ? ಮತ್ತೆ ಹೇಳಬೇಕಲ್ಲ. ಅಲ್ಲ ನನಗಾಗುದಿಲ್ಲ ಅಂತ. ದೂರ ಹಾಗೂ ಎಂತದ್ದು ದೂರ? ನಾಲಿಗೆ ಬರುವುದಿಲ್ಲ. ಹಾಗಲ್ಲ, ಅಲ್ಲಿಗೆ ಬಂದ ಮೇಲೆ ಆಗುವುದಿಲ್ವಾ ಅಥವಾ ಮೊದಲೇ ನೀವು ಕೇಳಿದ ಮೇಲೆ ಆಗುದಿಲ್ಲ ನನಗೆ. ಕೇಳಿದ ಕೂಡಲೇ ಏನಾಯ್ತು ನಿನಗೆ? ತಡ್ಕೊಳ್ಳಿಕ್ಕೆ ಆಗುದಿಲ್ಲ ನನಗೆ. ಸಹಿಸುವುದಕ್ಕಾಗುವುದಿಲ್ಲ. ಆಗ ನಾನು ಇನ್ನು ಎಷ್ಟು ದಿವಸ ಹೌದಾ? ಯಾಕ? ಮಾತನಾಡಿಸುವುದಕ್ಕೆ ಹೌದು. ಹಾಗೆ ನಿನಗೆ ನೀವು ಯಾವ ಕೇಳಿದ್ದೀಗಲ್ಲ, ನಾನು ಈಗಲೇ ಹೇಳಬೇಕಲ್ಲ. ನೀನು ಯಾಕೆ ಕೂದು ಯಾಕೆ ನೀನು ಯಾಕೆ ಕೂಗುವುದು? ನನಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಆದಿಯಿಂದ ಪ್ರಾರಂಭಿಸು. ಆದಿಯಿಂದ ಆದಿ ಅಂದ್ರೆ ಮೊದಲುಗೊಂಡು ಅಲ್ಲ, ಕೇಳಬೇಕಿದ್ರೆ ಹಿನ್ನೆಲೆ ಅಂತ ಒಂದು ಗಟ್ಟಿ ಬೇಕಲ್ಲ. ಇದಕ್ಕಿಂತ ಗಟ್ಟಿಯಾದ ಹಿನ್ನೆಲೆ ಬೇರೆ ಯಾವುದಲ್ಲ ನೋಡಿದ ಸೌಂದರ್ಯದ ಕುರಿತಾಗಿ ನಾನು ಸೌಂದರ್ಯವೇನೋ ಉಂಟು. ಆದ್ರೆ ಮೊದಲಾಗಿ ಯಾರನ್ನು ಕೇಳಿದ್ದು ನೀವು? ನಿನ್ನ ಅಮ್ಮ, ಬಿಟ್ಟ ಬದಲಿಸಿದ್ಯಾ ಅಂತ. ನಿನ್ನ ಅಪ್ಪ, ಅಪ್ಪನನ್ನೇ ಕೇಳಿದ್ದಲ್ಲ ಮೊದಲು. ಬಿಟ್ಟ ನನ್ನಪ್ಪ ನಿನ್ನಪ್ಪ ನನ್ನಪ್ಪ ಹೇಳಿದೆಯೇ? ಅಪ್ಪ ವಿಧಿಯೇ. ಅಪ್ಪ ವಿಧಿಯ ಯಾರು ಹೇಳಿದ್ದು? ನೀನು ಹೇಳಿದೆಯಲ್ಲ. ಹೋಲಿದೆಯೇ ನನ್ನಪ್ಪ? ಅಪ್ಪ 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 ಎಲ್ಲಿ? ನೀನು ನನ್ನಪ್ಪ? ಹಾಗಲ್ವೇ ಅಪ್ಪ ಅಪ್ಪ ಅಂತ ಕೇಳುವಾಗ ಎಲ್ಲಿ ಅಂತ ಕೇಳಿದ್ರು. ಹಾಗಲ್ಲ, ಮತ್ತೆ ನನ್ನಪ್ಪ ಹಾಡ್ತಾರ ಅಪ್ಪ ಯಾರು ಹೇಳಿದ್ದು? ಅದರ ಪರೀಕ್ಷೆ ಹೀಗೆ. ಹಾಗಲ್ಲ, ಮತ್ತೆ ತಿರುಗಿಸಿ ಹಾಡಲಿಕ್ಕೆ ಬಿಡು. ಅದಕ್ಕೆ ತಿರುಗಿ ಶಾರುವುದಕ್ಕೆ ಬಿಡುದು. ಹಾಗಲ್ಲ, ನನ್ನಪ್ಪ ನಾನು ಹೊಟ್ಟುವುದಕ್ಕಿಂತ ಮೊದಲೇ ಮೇಲೆ ಹೋಗಿದ್ದಾರೆ. ಹಾಗಾದ್ರೆ ನಿನ್ನ ಅಪ್ಪ ಅಷ್ಟು ನಿನ್ನ ಅಪ್ಪ ಅಲ್ಲ. ಹಾಗಾದ್ರೆ ನೀನು ಹುಟ್ಟುವುದಕ್ಕೆ ಮೊದಲೇ ಅಪ್ಪ ಸತ್ತ ಮತ್ತೆ ನಿನ್ನ ಮಗಳಾಗಬೇಕಾ? ಎಲ್ಲ ಅಂತಾರೆ. ನನ್ನಪ್ಪ ನಾನು ಹುಟ್ಟಿ ಕೆಲಸ ಸಮಯಗಳಲ್ಲಿ ಹೋದರಂತೆ. ಹೌದಾ? ಅಪ್ಪ ಇಲ್ಲ ನನಗೆ. ಅಪ್ಪ ಇಲ್ಲ? ನನ್ನಪ್ಪ ಇಲ್ಲ. ಅಪ್ಪ ಹೋದದ್ದರಲ್ಲಿಂದಲೂ ಹೋಗಿ. ಯಾಕೆ? ಅಪ್ಪ ಯಾಕೆ? ಅವರು ಸ್ವರ್ಗದಲ್ಲಿರಬಹುದು ಈಗ. ಅಲ್ಲಿನ ನರಕಕ್ಕೆ ಬೇಡ, ನನ್ನ ಬೇಡರೆ ಯಾಕಂದ್ರೆ ನಾನು ಈಗ ಹೋಗ್ತೇನೆ. ಅಪ್ಪ ಹೋಗ್ಲಿ. ಅಮ್ಮ 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 ಉಮ್ಮ. ಅದು ನೀನು ತಮ್ಮ ಇವಳ ಊರೇ ಬೇರೆ. ನೀನು ಅವಳ ಯಾರ? ಇವಳಲ್ಲ ಉಮ್ಮ, ಅವನನ್ನು ಉಮ್ಮ ಅಂತ ಹೇಳುವ. ಬೇರೆ ಕಡೆ. ಅದು ನನ್ನ ಭಾಷೆ ಹಾಗೆ. ಉಮ್ಮ ಅಂದ್ರೆ ಗೊತ್ತಿಲ್ಲ ಅಂತ. ಅಪ್ಪ ಯಾರು ಅಂತ ಗೊತ್ತಿಲ್ವಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನಾನು ಹುಟ್ಟಿ ಕೆಲ ಕ್ಷಣದಲ್ಲೇ ಅಮ್ಮ ಹೋದ್ರಂತೆ. ಈಗ ನಿನಗೆ ಅಜ್ಜಿ ಇದ್ದಾರಾ? ಆ ಅಜ್ಜಿ ಇದ್ದಾರೆ. ಎಲ್ಲಿ ಮಲಗಿದ್ದಾರಾ? ಎಂತದ್ದು ಮಲ ಅವರು ಹೋಗ್ಬೇಕು. ಅಕ್ಕಿ ಇದ್ದಾರೆ, ಅಕ್ಕಿ ಮಲಗಿದಲ್ಲಿ ಇದ್ದಾರಾ? ಎದ್ದು ಓಡಾಡ್ತಾರೆ. ಹೌದಾ? ಹಾಗಂತ ಹೇಳಿದ್ರಲ್ಲ, ಎಂತದ್ದು ನೀನು ಯಾವ ನಗರದ ಸೇವೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹೌದು, ನನ್ನನ್ನು ನೋಡುವಾಗಲೇ ಅರ್ಥೈಸಿಕೊಳ್ಳಬಹುದು. ಇವಳಿಗೆ ಇದೆಲ್ಲ ಯಾರು ಕೊಟ್ರಪ್ಪ? ಹೌದು, ಯಾರಿಲ್ಲ ಅಪ್ಪ ಇಲ್ಲದವಳಿಗೆ. ಹೌದು, ನಾನು ತಪ್ಪಲ್ಲ. ಅಪ್ಪ ಅಮ್ಮ ಇಲ್ಲದಿದ್ರೆ ತಪ್ಪಲ್ಲಿ ಅಲ್ವಾ? ಹಾಗೆ ಕಾಣ್ತೇವೆ. ತಪ್ಪಲಿ ಅಲ್ಲ, ಮುಂದೆ ನೋಡಿ ಅಂತ. ಮುಂದೆ ಹೌದು, ನಾವು ನೋಡಿ ಅಲ್ಲಿ ಎಲ್ಲಿ? ಅವರೆಲ್ಲ ನಮ್ಮವರು ಅಂತ. ಓ ತುಂಬ ಮರ ಸಸಿ ಎತ್ತದ್ದು ನಿನ್ನವರು ಇಲ್ಲಿ ನೋಡಿ ಅಂತ ಹೇಳಿದಲ್ಲ. ಪ್ರಾಣಿಗಳ ಹೊರಗಣ್ಣಿನಿಂದ ನೋಡಿ ಹೊರ ಪ್ರಪಂಚದಲ್ಲಿದ್ದಾರೆ ಅವರೆಲ್ಲ. ಇಲ್ಲಿ ಬರೋದಿಲ್ಲ ಅವರೆಲ್ಲ. ಹೌದಾ? ಅಂದ್ರೆ ಪ್ರಪಂಚದಲ್ಲಿದ್ದವರು ನೀನು ಹೋದ ಕಡೆ ಇದ್ದವರು. ಹೋದ ಕಡೆ ಇದ್ದವರು ಅವರೆಲ್ಲ ನನ್ನ ಬಂಧುಗಳು. ಅದು ಅದು ಅವರೆಲ್ಲ ಗೊತ್ತದ ಇದು. ಅವರೆಲ್ಲ ಪ್ರೀತಿಯಿಂದ ನಮ್ಮ ದಿಷ್ಟಿರ್ಲಿ ನಮ್ಮ ದಿಷ್ಟಿರ್ಲಿ ನಮ್ಮ ದಿಷ್ಟಿರ್ಲಿ ಅಂತ ಒಂದೊಂದೇ ಕೊಟ್ಟು ಇಷ್ಟು ಮಾಡಿ. ಅದನ್ನು ನೋಡುವಾಗಲೇ ನಾನು ಆಲೋಚನೆ ಮಾಡಿದ್ದೇನೆ, ಇದು ಇವಳದ್ದೆಲ್ಲ ಸಾರ್ವಜನಿಕರದ್ದು. ಎಂತದ್ದು? ಸಾರ್ವಜನಿಕರು ಅವರು ಕೊಟ್ಟದ್ದು ಪ್ರೀತಿ. ಅದಕ್ಕೆ ಏನು ಕಡಿಮೆ ಮಾಡಲಿಲ್ಲ. ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ನೋಡಬೇಕು. ಹೌದಾ? 3 ಹೊತ್ತು ಹಾಲು. 3 ಹೊತ್ತು ಕುಡಿತಿದ್ಯಾ? ಹಾಲು. ಹೌದು, ಅದೇ 3 ಹೊತ್ತು ಕುಡಿತ್ಯಾ? ಗೊತ್ತಾಗುದಿಲ್ವಾ ನೋಡುವಾಗ? ನಮಗೆ ಹಾಲು
ಹಾಲು ಕುಡಿಯುವುದು ಇಷ್ಟವಿಲ್ಲ. ಅಲ್ಲ ನೋಡುವಾಗ ಗೊತ್ತಾಗ್ತದೆ ಇವನು ಕುಡಿಯುವವಳು ಮುಖ ಎಲ್ಲ ಬೀಗಿ ಕುಡಿದಿದ್ದೇನೆ ಹಾ. ಹೌದು ಹಾ, ಹಾ. ಹಾಗಂತ ಯಾವ ಕೊರತೆಯೂ ಮಾಡುವುದಿಲ್ಲ ನನಗೆ ಆದ್ರೆ ಯಾಕೋ ಏನು ಇತ್ತೀಚೆಗೆ ಯಾಕೋ ಅಲ್ಲಿ ಇರುವುದಕ್ಕೆ ಆಗುವುದಿಲ್ಲ ನನಗೆ. ಅಲ್ಲ ನಿನಗೆ ನಿನ್ನ ಕರ್ರ ಪಿಡಿದವ ಆಗಲಿಲ್ಲ ಪುಣ್ಯಾತ್ಮ, ಹಾಗೆ ಕಾಡ್ತೇನೆ ನಾನು. ಮದುವೆ ಆಗಲಿಲ್ಲ ಬಹಳ ಒಳ್ಳೆಯದಾಯ್ತು. ಎಂತೆಂತ ಮದುವೆ ಆಗೋದು ನನಗೆ ಬಂಧುಗಳನ್ನೆಲ್ಲ ಬಿಟ್ಟು ಬಂದದ್ದು ಯಾಕೆ? ಅಲ್ಲ, ಮದುವೆ ಎಂತದ್ದು ಅದು ನನಗೆ ಇಷ್ಟ ಆಗಿರ್ಬೋದು, ಒಮ್ಮೆ ಹೇಳಿ ನೋಡೋಣ. ಯಾಕೆ ಮದುವೆ ಎಷ್ಟಾಯ್ತು ನಿನಗೆ? ಎಷ್ಟಾಯ್ತು ನೋಡಿ ಹೇಳು ನೋಡು. ನೋಡುವಾಗ ಸಾಧಾರಣವಾಗಿ 35 ಆಗಲಿಕ್ಕೆ 35 ನಿನ್ನ ಮದುವೆ ಎಷ್ಟಾಯ್ತಾ ಅಥವಾ ಯಾವುದಾಯ್ತು? ಪ್ರಾಯ ಯಾವ? ಗೊತ್ತಾಯ್ತು. ನಾಳೆಗೆ 16 ನನಗೆ. ನಮಗೆ ನಿನ್ನೆಗೆ 15. ಅದ್ರ ದೊಡ್ಡವರಿಗೆ ಅಂತ ಹೇಳಿಕೊಡಿ ಅಲ್ಲ. ನಾಳೆಗೆ 16. ಈ ಪ್ರಾಯದಲ್ಲಿ ಏನಾಗಬೇಕು ಹೆಣ್ಣಾದವಳಿಗೆ? ಏನಾಗಬೇಕು? ಮದುವೆ ಅಂತ ಆಗಬೇಕು. ಹೌದು, ಇತ್ತೀಚೆಗೆ ಯಾಕು ನನಗೆ ಅವನ ಬಾಧಿ ಸಹಿಸುವುದಕ್ಕಾಗುವುದಿಲ್ಲ. ಅವನ ಬಾಧೆ ನಮಗೆ ಆಗೋದಿಲ್ಲ. ಅವ ಒಂದೊಂದನ್ನೇ ಬಿಡುವುದು ನನ್ನ ಮೇಲೆ. ಹೌದಾ? ಒಂದೊಂದು ಬಿಡುವ ಒಂದೊಂದೇ ಬಿಟ್ಟು ಎಷ್ಟಿರ್ಬೋದು? ಪಂಚ ಆದ್ರೆ 1, 2, 3 ನನಗೇ ಬಿಟ್ಟ ಅಂತ. ಪಂಚರಾತ್ರ ಬಿಡ್ಲಿಕ್ಕಿಲ್ಲ. ಅದು ಅಲ್ಲವ ಪಂಚಶರ. ಅದೇ ಮತ್ತೊಂದು ಹೇಳ್ತೀನಿ ನಾನು. ಇಲ್ಲಿವರೆಗೆ ಬಿಟ್ಟರು ಈ ಯಾವ ಊರಿನ ನನಗೆ ಸ್ವಲ್ಪ ಸಂಶಯ ಇಟ್ಟಿದೆ. ಯಾಕೆ? ಮತ್ತೆ ಪಂಚ ಬಿಟ್ಟು ಬಿಟ್ಟು ನನಗೆ ಸಹಿಸುವುದಕ್ಕಾಗುವುದಿಲ್ಲ. ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಎಲ್ಲಾದ್ರೂ ಎದ್ದು ಹೋಗೋಣ ಅಂತ ಆಗುವುದು. ಅದಕ್ಕೆ ಬಂದದ ಹಾಗಲ್ಲ, ಅದೇ ಎಂತೂ ನೀನು ಬಂದಾಗಿ ಇನ್ನು ಅರ್ಥದಲ್ಲಿ ಎದ್ದು ಹೋಗುದಿಲ್ಲ. ವ್ಯವಸ್ಥೆ ಆಗಿ ಹೋಗು. ವ್ಯವಸ್ಥೆಯನ್ನು ಮಾಡಿಕೊಂಡೇ ಹೋಗು. ವ್ಯವಸ್ಥೆ ಮಾಡಲಿಕ್ಕೆ ಬಂದದ್ದು ನಾನಿಗೆ. ಹೌದಾ? ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಎಷ್ಟು ಹೇಳಿದ ಬಂದ ಅಷ್ಟೇ ಅಲ್ಲ, ಬರುವಾಗಲೇ ಎಲ್ಲರೂ ನನ್ನನ್ನೇ ನೋಡುವುದು ಅಂತ. ಹೌದಾ? ಯಾಕೆ? ಯಾಕೆ ಇವಳು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ. ಹೌದಾ? ಎಲ್ಲವೂ ನೋಡು ತಾಮುಂದು ತಾಮುಂದು ಅಂತ. ಆದ್ರೆ ನಾನು ಒಪ್ಪೋದಿಲ್ಲ. ಒಪ್ಪೋದಿಲ್ಲ ಅಂದ್ರೆ ಅವರೆಲ್ಲ ಚಂದ ಇದ್ದಾರೆ. ಎಂತದ್ದು ನೀನಾಗಿದ್ದ ಅವರನ್ನೇ ಬಿಟ್ಟಿದ್ದೇನೆ ಮತ್ತೆ ಬಿಟ್ಟದ್ದು ನಾನು ಚಂದ ಇದ್ದ. ಅಲ್ಲ, ನೀನು ಅವರನ್ನು ಬಿಟ್ಟದ್ದು ಕೇವಲ ಚಂದ ಇಲ್ಲ ಅಂತ ಬಿಟ್ಟದ್ದ ಮತ್ತೆ ಏನಾದ್ರು ಅಪೇಕ್ಷೆ ಉಂಟು? ಅಪೇಕ್ಷೆ ಏನಿಲ್ಲ, ನನ್ನ ಮನಸ್ಸಿಗೆ ಇಷ್ಟ ಆಗಬೇಕು. ಆದ್ರೆ ಒಪ್ಪಿಕೊಳ್ಳುತ್ತೆ. ಯಾವ ರೀತಿಯಲ್ಲಿ? ಯಾವ ರೀತಿ? ಕೇವಲ ಸೌಂದರ್ಯದಲ್ಲಿ ಮಾತ್ರವ? ಅಲ್ಲ ಬೇರೆ ಏನಾದರೂ ಇದೆ? ಎಲ್ಲವೂ ಇರಬೇಕು. ಆದ್ರೆ ಅವರಲ್ಲಿ ಯಾವುದೂ ಇಲ್ಲ. ಕೈ ಸರಿ ಇದ್ರೆ ಕಾಲು ಸರಿ ಇಲ್ಲ, ಕಾಲು ಸರಿ ಇದ್ರೆ ಕೈ ಸರಿ ಇಲ್ಲ. ಅಲ್ಲ, ನಿನಗೆ ನಿಜವಾಗಿ ಅವರಲ್ಲಿ ಯಾವುದು ಸರಿ ಇರಬೇಕು? ಅದ್ಯಾವುದು ಸರಿ ಇರ್ಬೇಕಲ್ಲ. ತಲೆಯೂ ಸರಿ ಇಲ್ವಾ? ಕೆಲವರಿಗೆ ಅದೂ ಇಲ್ಲ. ಅದಕ್ಕಾಗಿ ನನಗೆ ಯಾವುದು ಬೇಡ ಅಂತ ಹೌದಾ? ಇತ್ತ ಕಡೆ ಬಂದಿದೆ. ಒಳ್ಳೆಯದಾಯ್ತು. ನಾವ್ಯಾರು ಬಲ್ಲೆಯ? ಯಾರು ನಾವು ಸಾಮಾನ್ಯರಲ್ಲ. ಶೋಣಿತಾಪುರದ ಅರಸ ಯುವರಾಜ ಸುಂದೋಪ ಸುಂದ ಎಂಬಂತಹ ನಾಮಧೇಯ ನಮಗೂ ಅಷ್ಟೇ. ಅವನು ಸುಂದರ, ಅವನು ಬಲು ಭಟನ್, ಉಪಸುಂದರ. ನಿಜವಾಗಿ ಸುಂದ ಅಂತ ನಾನು ಪ್ರೀತಿಯಿಂದ ಕರೆಯುವುದು. ಅವನ ಹೆಸರು ಸುಂದರ ಅಂತ. ನಮ್ಮ ರೂಪಕ್ಕೆ ಸರಿಯಾದ ಹೆಸರು. ನಾನು ಉಪಸುಂದರ, ಅವ ಉಪಸುಂದರ. ನೀನಿಂದ ಅವ ಮತ್ತೆ ಉಪಸುಂದ ಅಂತ ಹಾಗೆ ನಾವು ಸಣ್ಣದು ಮಾಡಿ ಕರೀತೀವಿ. ನಿನ್ನ ಹೆಸರು? ಹೆಸರಿಗೆ ನನ್ನ ಹೆಸರು ಕೇಳಬೇಕಾ? ಅದೇ ಇದ್ರೆ ಹೇಳು. ಕಿವಿ ಕೊಡಿ. ಹಾಗಲ್ಲ, ಮೆಲ್ಲ ಹೇಳ್ತೇನೆ ಅಂತ. ಕೇಳಿತಾ? ಕೇಳಿ. ಕೇಳಿದ್ರೆ ನೀನು ಬಂದು ನಾನು ಕೇಳಲೇ ಇಲ್ಲ. ಕೇಳಿಲ್ವ? ಹೇಳಿಲ್ವ? ನನ್ನ ಹೆಸರು ಸುಳ್ಳು ಹೇಳಬೇಡ. ಯಾಕೆ? ಎಂತ ಇವಳ ಹೆಸರು ಮೋಹಿನಿ ಅಂತ. ಹೌದಾ? ನೋಡುವಾಗಲೇ ಗೊತ್ತಾಗುತ್ತದೆ. ಏನು? ರೂಪವನ್ನು ನೋಡ. ಮೋಹಿಸುವಂತಹ ರೂಪ ಮೋಹಿನಿ. ನಿನ್ನ ರೂಪಕ್ಕೆ ಅನುಗುಣವಾಗಿ ಅದು ಬೇರೆ ಹೆಸರು ಉಂಟ? ಒಬ್ಬೊಬ್ಬರು ಒಂದೊಂದರಲ್ಲಿ ಕರೀತಾರೆ. ಹೌದಾ? ಆದ್ರೆ ನನಗೆ ಇಷ್ಟ ಆದ್ರೆ ಮೋಹಿನಿ ಇಷ್ಟ. ನಮಗೂ ಅದು ಇಷ್ಟವೇ. ಅವನು ನಾನು ಮೋಹನ. ನೀನು? ನಾನು ಉಪಮೋಹನ. ನಾನು ಮೋಹಿನಿ ಅಲ್ಲ. ಮತ್ತೆ ನೀನು ಮೋಹನನ? ನಾನು ಮೋಹಿನಿ ಅಲ್ಲ. ಮತ್ತೆ ನನ್ನ ಹೆಸರು ಹೇಳ್ತೀರಾ? ಹೇಳ ಹೇಳ್ಬೇಕು.
ತಿಲೋತ್ತಮ. ಎಂತದ್ದು ನೀನು ಕರೆಯುವುದಾ? ತಿಲೋತ್ತಮ, ನಾನು ಹೆಸರೋತ್ತಮ. ಹೆಸರೋತ್ತಮ, ನೀನು ತಿಲೋತ್ತಮ. ನನ್ನ ಹೆಸರು ತಿಲೋತ್ತಮ. ಮದುವೆಯಾಗುವ ಗಂಡು ಯಾರೂ ಸಿಗಲಿಲ್ಲ. ಇನ್ನು ನನಗೆ ಬೇಡ ಯಾಕೆ? ನಾವು ಸಾಮಾನ್ಯರಲ್ಲ, ರೂಪದಲ್ಲಿಯೂ ಕಡಿಮೆ ಇಲ್ಲ. 3 ಲೋಕವನ್ನು ಜಯಿಸಿದಂತಹ ವೀರಾಧಿವೀರರು ನಾವು. ಮದುವೆಯಾಗಲಿಲ್ಲ ಎಂಬ ಬೇಸರವೇ. ಸರ್ವ ಸಮರ್ಥರು ನಾವು. ನೀನಿದೆಯಾ? ಹರೆಮೂರನು ಗೆಲ್ದ ಹರೆಮೂರನು ಗೆಲ್ದ ಹೋರ್ಬನ ಮರಿದು ತೀರ್ಮಾನ ಮಾಡಿಕೊಂಡವರು. ನಾನು ಹಾಗೆ, ನಾನು ಹೀಗೆ ಇರುವ ಹಾಗೆ. 3 ಲೋಕವನ್ನು ಗೆದ್ದವರು ಹೌದು. ಆದರೆ 3 ಲೋಕವನ್ನು ಗೆದ್ದಿದ್ದೀರಾ ಅಂತ ಹೇಳುವುದು ನೀವು ಈರುವರಲ್ವಾ? ಮತ್ತೆ ನನ್ನ ಮನದ ತೀರ್ಮಾನವೇ ಬೇರೆ. ಆಗುವುದಿಲ್ಲ. 3 ಲೋಕವನ್ನು ಗೆದ್ದವ ಓರ್ವರನ್ನು ಮಾತ್ರ ನಾನು ಮದುವೆಯಾಗುವುದು. ಈರುವರೆಲ್ಲ ಓರ್ವರನ್ನು ಮಾತ್ರ. ವರ್ತಮಾನ ಕಾಲದಲ್ಲಿ ಇಂದ್ರಾದಿ ದೇವತೆಗಳನ್ನೇ ಮತ್ತು ಹೊಡೆದು 3 ಲೋಕದ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡವರ ಈ ಸುಂದ ಬಾರೆ ನನ್ನನ್ನು ವರಿಸು. ಈ 3 ಲೋಕವನ್ನು ನಾವು ಒಟ್ಟಿಗೆ ನೀನು ಹಿಂದಿನಿಂದ, ನಾನು ಮುಂದಿನಿಂದ. ಅದೇ ಹೇಗ ನಾನು ಸೋನಿತಾಪುರದ ಅರಸ ಅಲ್ವಾ? ಆದರೆ ನಾವು ಗೆದ್ದದ್ದು ನಾವಲ್ವಾ? ನಾವು ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಯಾಕೆ? ನೀನೊಬ್ಬನೇ ಹೇಗೆ ಗೆದ್ದದ್ದು? ಅಧಿಕಾರಿಯಾದ ಕೊಟ್ಟಂತಹ ಅಪ್ಪಣೆಯನ್ನು ಪಾಲಿಸಿದವರು ನೀವು. ಆದ್ದರಿಂದ ಹೆಸರು ಯಾರಿಗೆ? ಸುಂದರಿದೆ. ನಾವೇನು ಮಾಡಿದ್ದೆ? ನೀನು ಏನು ಮಾಡಿಲ್ಲ. ಲೆಕ್ಕಾಚಾರ ಏನು ಮಾಡಲಿಲ್ಲ. ನೀನು ಇರಲಿಲ್ಲ ಅಂತ
ಮಾಡುವುದಕ್ಕಿಂತ ನೀನು ಇದ್ದೀಯಾ? ಹೆಣ್ಣು ಬಂದ ಕೂಡಲೇ ತಮ್ಮ ಮರೆತು ಹೋಗ್ತಾನಲ್ವ ನಿನಗೆ? ಮರೆತು ಹೋಗ್ಲಿಲ್ಲ. ಅವಳ ದೇವತೆಗಳಲ್ಲಿ ನೀನು ದೇವೇಂದ್ರನನ್ನು ಮಾತ್ರ ಗೆದ್ದದ್ದು. ಅವನೇ ಆ ಮುಖ್ಯವಾಗಿ ದೇವತೆಗಳಲ್ಲಿ ಮಾತನಾಡಿದ್ದು ನಾನು ಗೊತ್ತುಂಟು. ಮತ್ತೆ ನಾನು ಏನೆಲ್ಲ ಮಾತಾಡಿದೆ ಅಂತ ಅವನಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಿರುವಾಗ ನೀನು ಗೆಲುವನ್ನು ಸಾಧಿಸಿದ್ದಿಲ್ಲ. ದೇವೇಂದ್ರನನ್ನು ಓಡಿಸುವಲ್ಲಿಯೂ ನನ್ನ ಸಹಕಾರ ಇತ್ತು ಎನ್ನುವುದನ್ನು ಮರೆತೆಯ. ಅವನಿಗೆ ಬೇಕಾದದ್ದು ಪಾಠು ಭಕ್ತ, ಅದು ನಾನು ಹೌದಾ ಎನ್ನುವುದು ನನಗೆ ಗೊತ್ತಿದೆ. ಮರ್ಯಾದೆಯಾಗಿ ಹೇಳು, ನೀವು ಹೋಗು ಊರಿಗೆ, ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಸರ್ವ ಸಿದ್ಧತೆ ಮಾಡು. ಏಕಮ್ಮ, ಏನು ಇದು ಮೊದಲು ನಾನು ಹೇಳಿದ ಮಾತಿಗೆ ನೀನು ಯಾವ ಉತ್ತರವನ್ನು ಕೊಟ್ಟವಲ್ಲ. ನಾನು ಹೇಳಿದಂತೆ ನಡೆದುಕೊಂಡು ಬಂದವ. ನನ್ನ ಅಪೇಕ್ಷೆಯನ್ನು ನೀನು ಈಡೇರಿಸಿ ಹೆಣ್ಣನ್ನು ನೋಡಿದ ತಕ್ಷಣ ಅಣ್ಣ ಎಂಬ ಭಾವನೆಯನ್ನು ಮರೆತು ಬಿಡುವೆಯಾ? ತಮ್ಮ ಎನ್ನುವ ಭಾವ ನಿನ್ನ ಅಂತರಂಗ ಮೊದಲು ಮದುವೆಯಾನಿಗೆ ಅಣ್ಣನಿಗ ತಮ್ಮನಿಗ ಈಗ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಅಂತ ಹೇಳಿದರೆ ಸಮಾನ ತಂದೆಯ ಸ್ಥಾನದಲ್ಲಿತ್ತು. ನನಗೆ ಇವಳನ್ನು ಮದುವೆ ನೋಡಿ ಬರ್ತೀನಿ. ನಾನು ತಂದೆಯ ಸ್ಥಾನದಲ್ಲಿ ನಿಂತೊಂದು ತಾಯಿಯ ಸ್ಥಾನಕ್ಕೆ ಯಾರು ಬೇಕು? ತಾಯಿಯ ಸ್ಥಾನಕ್ಕೆ ತಂದೆ ತಾಯಿಯ ಸ್ಥಾನಕ್ಕೆ ನಿಮ್ಮ ಅಜ್ಜಿ ಯಾರ ಅಜ್ಜಿ? ಇವಳ ಅಜ್ಜಿ ಇದ್ದ. ನನ್ನ ಅಜ್ಜಿ ನಿನಗೂ ಅಜ್ಜಿ ಆಗುವುದಿಲ್ವಾ? ಇವಳ ಅಜ್ಜಿ ಅದೇ ಆಗೋ ಅದು ಹೇಗೆ ನಿನ್ನ ತಾಯಿ ಆಗುವುದು? ಸ್ಥಾನಕ್ಕಷ್ಟೇ ಅದಾಗುವುದಿಲ್ಲ. ಆ ಸ್ಥಾನವನ್ನು ಆ ರೀತಿ ತುಂಬಿಸುವುದಕ್ಕಾಗುವುದಿಲ್ಲ. ಇವಳೇ ನನಗೆ ಬೇಕು. ಇವಳನ್ನು ಮೊದಲು ನಾನು ಮದುವೆ ಆಗುತ್ತೇನೆ. ನೋಡ ಮೇಲೆ ತಂದದ ಹುಡುಗಿ ನಿನಗೆ ಎಂತ ಹುಡುಗಿ ಬೇಕು? ಎಷ್ಟು ಹುಡುಗಿ ಬೇಕು ಹೇಳು? ನಾನು ಗಣಕನ್ನು ಮದುವೆ ಅಮ್ಮ. ನನ್ನ ಸೌಜನ್ಯವನ್ನು ದೌರ್ಬಲ್ಯ ಅಂತ ಭಾವಿಸಬೇಡ ನೀನು. ನಿನ್ನ ಸೌಜನ್ಯವ ಮತ್ತೆ ನಿನ್ನ ದೌರ್ಬಲ್ಯವನ್ನೇ ನನಗೆ ಬೇಕು. ನಾನು ಬಿಡೋದಿಲ್ಲ. ನಿನ್ನ ಮೇಲಿನ ಪ್ರೀತಿ ಉಂಟಲ್ಲ, ಈಗಲೇ ಕೊನೆಯಾದೀತು ಎಚ್ಚರ. ನಾನು ನನಗೇನಾದ್ರೂ ಸಿಟ್ಟು ಬಂದ್ರೆ ನಾನು ನೀನು ಚೆಂಬು ಹಿಡ್ಕೊಂಡು ತಿರುಗಬೇಕು ಆಗ್ತದೆ. ಹೇಳಿಕೊಳ್ಳುದು ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ನನ್ನದು ನೀನೇ ಹೇಳುದು ನಿನ್ನದು ನೀನೇ ಹೇಳುದು ಮಾಡಿದ್ದೀರಂತ ಹೇಳಿದ್ದೀರಲ್ಲ. ಅಲ್ಲ ನೀನೇನು ಪರಾಕ್ರಮಿಗಳು ಹೌದು ಒಪ್ಪುತ್ತೇನೆ. ಆದರೆ ನಿಮ್ಮೇವರಲ್ಲಿ ಶ್ರೇಷ್ಠ ಯಾರಂತ ನಾನು ಗೊತ್ತಿಯಾಗಿ ನಾನು ಅದು ಕೇಳಲಿಕ್ಕಿಲ್ಲ. ನಾನು ಶ್ರೇಷ್ಠ ನಾನು. ಇನ್ನೂ ಹೆಚ್ಚು ಮಾತಾಡಿದ್ರೆ ನಾನು ಕೆಂಪು ಹಿಡಿಯುವುದಲ್ಲ. ನಿನ್ನ ಕೈಗೆ ಬಂದಿತ್ತು, ನೀವು ತಿರುಗಾಡಬೇಕಾದಿತ್ತು. ಹೌದಾ? ನನಗೆ ಯಾರಿಲ್ಲ ಅಂತ ಬೇಸರ ಇಲ್ಲ. ಅಪ್ಪ ಒಂದು ಕಾರ್ಯವನ್ನು ನನಗೆ ನಿಯೋಜಿಸಿದ್ರು. ಈಗ ಮಾಡಿ ಬರಬೇಕು ಮೊದಲೇ ಎನ್ನುವ ಹಾಗೆ ಸುಂದರಪ್ಪ ಸುಂದರ ಉದಯಾದಿತ್ಯ ಎನ್ನುವನಿಗೆ ದೇವತೆಗಳೆಲ್ಲ ಪಿತೃಋಷಿಯನ್ನೇ ತಿಳಿಸುತ್ತಾ ಇದ್ದಾರೆ. ಅಪ್ಪ ಹೇಳಿದ್ದಾರೆ ಒಂದು ಸನ್ಮಾನವನ್ನೇ ಕೊಡ್ತಾರೆ ಅಂತ ನನಗೆ ನೇರವಾಗಿ